ಹಾಸನದ ವಿದ್ಯಾನಗರ ನಿವಾಸಿ ಶ್ರೀಮತಿ ಜಯಲಕ್ಷ್ಮಿ ರಾಜಣ್ಣನವರ ಪುತ್ರ ಗುರುದತ್ ರಾಜ್ ಅವರು 1996ರಿಂದ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನೆಲೆಸಿದ್ದಾರೆ. ವಿಶ್ವಪಥ ಬಳಗದ ಗುರುದತ್ ರಾಜ್ ರವರು ಇತ್ತೀಚೆಗೆ ನಡೆದ ಅಮೆರಿಕ ಅಧ್ಯಕ್ಷ ಚುನಾವಣೆ ಗೆಲುವಿನ ಪರಿಣಾಮಗಳ ಕುರಿತು ವಿಶ್ವಪಥದೊಂದಿಗೆ ಅಮೆರಿಕದಿಂದ ಮಾತನಾಡಿದ್ದಾರೆ. ಅಮೆರಿಕದ ಎಲೆಕ್ಷನ್ ಬಗ್ಗೆ ಮಾತಾಡೋಣ ಅಂತ ಹೇಳಿದಾಗ ನಾನು ಸುಮಾರು ವಿಡಿಯೋಗಳು ನೋಡಿದೆ. ಆಮೇಲೆ ಒಂದು ಚರ್ಚೆ ಯಾಕೆ ಮಾಡಬಹುದು ಅನ್ನಿಸ್ತು. ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಪ್ರಾಸೆಸ್ ಅಮೆರಿಕದಲ್ಲಿ ಸ್ವಲ್ಪ ಡಿಫರೆನ್ಸು. ನಿಮಗೆ ಫುಲ್ಲು ಯಾವ ಥರ ಇದು ಆಗುತ್ತೆ ಅಂತ ಒಂದು ಇದು ಕಲ್ಪನೆ ಇದೆಯಾ ಇಲ್ವೋ ಗೊತ್ತಿಲ್ಲ. ನೀವೇನಾದ್ರು ಇದ್ರೆ ಕೇಳಿ ಮಾತಾಡೋಣ ಅದ್ರ ಬಗ್ಗೆ. ಫಸ್ಟ್ ಎಲೆಕ್ಷನ್ ಯಾವ ಥರ ನಡೆಯುತ್ತೆ, ಇದು ಇಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನು ಯಾರು ವೋಟ್ ಹಾಕ್ತಾರೆ, ಎಲೆಕ್ಷನ್ ಯಾರು ಕಂಡಕ್ಟ್ ಮಾಡ್ತಾರೆ, ಹೇಗೆ ಎಲೆಕ್ಟ್ ಮಾಡ್ತಾರೆ, ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಒಂದು ಡೈರೆಕ್ಟ್ ಎಲೆಕ್ಷನ್ ಅಂತ ಜನಗಳಿಗೆ ಅನ್ಸುತ್ತೆ, ಹೊರಗಡೆ ನಿಂತವ್ರಿಗೆ ಎಲ್ಲ ಜನಗಳೇ ಪ್ರೆಸಿಡೆಂಟನ್ನು ಎಲೆಕ್ಟ್ ಮಾಡ್ತಾರೆ ಅಂತ. ಆದರೆ ಇಟ್ಸ್ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಡೈರೆಕ್ಟ್ ಎಲೆಕ್ಷನ್, ಅಷ್ಟೊಂದು ಸೀದಾ ಡೈರೆಕ್ಟ್ ಆಗಿಲ್ಲ ಇದು. ಆ ಥರ ನಡೆಯುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಷನ್ ಪ್ರಾಸೆಸ್ಸು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅಂತ ಏನಿಲ್ಲ. ಎಲೆಕ್ಷನ್ ಇಸ್ ಕಂಡಕ್ಟೆಡ್ ಬೈ ದ ಸ್ಟೇಟ್ ಎಲೆಕ್ಷನ್ ಕಂಡಕ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ. ಸ್ಟೇಟಲ್ಲಿ ಎಲೆಕ್ಷನ್ ಸ್ಟೇಟ್ ಸೆಕ್ರೆಟರಿ ಇಸ್ ರೆಸ್ಪಾನ್ಸಿಬಲ್. ಕೆಲವು ಸ್ಟೇಟಲ್ಲಿ ಎಲೆಕ್ಷನ್ ಕಮಿಷನರ್, ಎಲೆಕ್ಷನ್ ಚೀಫ್ ಅಂತ ಅಪಾಯಿಂಟ್ ಮಾಡಿರ್ತಾರೆ, ಗವರ್ನರು, ಅವ್ರು ಮಾಡ್ಬೋದು. ಸ್ಟೇಟು ಎಲೆಕ್ಷನ್ನ ಕಂಡಕ್ಟ್ ಮಾಡುತ್ತೆ. ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆಗಲಿ, ಸೆನೆಟ್ ಆಗಲಿ, ಕಾಂಗ್ರೆಸ್ ಮೆನ್ ಆಗಲಿ ಎಲ್ಲ ಎಲೆಕ್ಟ್ ಮಾಡೋದು. ಪ್ರತಿ ವರ್ಷ 2 ಸಲ ಎಲೆಕ್ಷನ್ ಇರುತ್ತೆ, ಫಿಕ್ಸ್ಡ್ ಡೇಟು. ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನು 4 ವರ್ಷಕ್ಕೊಂದ್ಸಲ, ಫಸ್ಟ್ ಟ್ಯೂಸ್ಡೇ ಆಫ್ ನವಂಬರ್ ಮೊದಲನೇ ಮಂಗಳವಾರ ಪ್ರೆಸಿಡೆಂಟ್ ಎಲೆಕ್ಷನ್ನು. ಇಟ್ಸ್ ಫಿಕ್ಸ್ಡ್ ಡೇಟ್. ಅದು ಯಾವತ್ತು ಮಂಗಳವಾರ ಬರುತ್ತೆ ಅವತ್ತು ಫಸ್ಟ್ ಮಂಗಳವಾರ ನವಂಬರ್ಲಿ ಎಲೆಕ್ಷನ್ನು. ಇವಾಗ 5ನೇ ತಾರೀಕು ಬಂತು, 5 ಮುಂದಿನ ನೆಕ್ಸ್ಟ್ ಪ್ರೆಸಿಡೆಂಟ್ ಎಲೆಕ್ಷನ್ ಆದಾಗ ಯಾವಾಗ ಬರುತ್ತೆ, ಮಂಗಳವಾರ. ಸ್ಟೇಟಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡುತ್ತೆ ಅದು. ಆಮೇಲೆ ಪೇಪರ್ನ ಕೊಡೋದು, ಆಮೇಲೆ ವೋಟರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಇದೆಲ್ಲ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಸ್ಟೇಟ್ ಏನು ಮಾಡುತ್ತೆ, ಕೌಂಟಿ ಅಂತ ಇದೆ, ಅಂದರೆ ಡಿಸ್ಟ್ರಿಕ್ಟು, ಆ ಡಿಸ್ಟ್ರಿಕ್ಟಿಗೆ ವಹಿಸುತ್ತೆ. ಅದು ಯಾವ ಡಿಸ್ಟ್ರಿಕ್ಟಲ್ಲಿ ನಾವು ವಾಸ ಮಾಡ್ತೀವಿ ಅಲ್ಲಿಗೆ ನಾವು ರಿಜಿಸ್ಟರ್ ಮಾಡಿಸ್ಬೋದು. ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಒಂದು ಫಾರಮ್ ಬರುತ್ತೆ, ನೀವು ಆನ್ಲೈನಲ್ಲಿ ಮಾಡ್ಬೋದು, ಅಥವಾ ನಾವು ಲೈಸೆನ್ಸ್ ರಿನ್ಯೂ ಮಾಡ್ಸಕ್ಕೆ ಹೋದಾಗ ಅಲ್ಲಿ ಕೇಳ್ತಾರೆ, ಅಲ್ಲಿ ಮಾಡ್ಬೋದು. ಸುಮಾರು ಕಡೆ ಹೋಗಿ ಮಾಡ್ಬೋದು ನಾವು ವೋಟರ್ ರಿಜಿಸ್ಟ್ರೇಷನ್. ವೋಟ್ ಮಾಡಬೇಕು ಅಂದರೆ ವೋಟರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಫಸ್ಟು ವೋಟರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಕಾಲಾವಕಾಶ ಇರುತ್ತೆ. ಎಲ್ಲ ಕಡೆ ಓಪನ್ ಇರುತ್ತೆ ವೋಟರ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ. ಆನ್ಲೈನಲ್ಲಿ ಮಾಡೋದು ಎಲ್ಲ ಕೊಡಬೇಕು. ನೀವು ನಮ್ಮ ವೋಟರ್ ರಿಜಿಸ್ಟ್ರೇಷನ್ಲಿ ಏನು ಕೇಳ್ತಾರೆ, ನಮ್ಮದು ಹೆಸರು, ಡೇಟ್ ಆಫ್ ಬರ್ತು, ಅಥವಾ ಸಿಟಿಸನ್ಶಿಪ್. ನಾ ಇಲ್ಲಿ ಹುಟ್ಟಿಲ್ಲ, ಆದರೆ ಸಿಟಿಸನ್ಶಿಪ್ ತೊಗೊಂಡಿದ್ದೀವಿ, ಆ ಸಿಟಿಸನ್ಶಿಪ್ ನಂಬರ್ ಇರುತ್ತೆ, ಅದು ಸೋಷಿಯಲ್ ಸೆಕ್ಯೂರಿಟಿ ಅಂತ ಇರುತ್ತೆ, ಅದನ್ನೆಲ್ಲ ಕೊಟ್ಟು ನಾವು ರಿಜಿಸ್ಟರ್ ಮಾಡಬೇಕು. ಡ್ರೈವಿಂಗ್ ಲೈಸೆನ್ಸು ಸುಮಾರೆಲ್ಲ ಕೇಳ್ತಾರೆ, ಅದು ಕೊಟ್ಟು ರಿಜಿಸ್ಟರ್ ಅದು ಅವರು ವೆರಿಫೈ ಮಾಡ್ತಾರೆ, ನಾವು ಸಿಟಿಸನ್ನಾ ಇಲ್ವಾ ಅಂತ. ಅದಾಗಿ ನಮಗೆ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ನಾವು ಪ್ರತಿಯೊಬ್ಬ ವೋಟರು, ಇಲ್ಲಿ 2 ಪಾರ್ಟಿ ಸಿಸ್ಟಮ್ ಅಮೆರಿಕಾದಲ್ಲಿ. ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಒಂದು ಆಪ್ಷನ್ ಇರುತ್ತೆ, ನೀನು ಯಾವ ಪಾರ್ಟಿಗೆ ನೀನು ಬೆಂಬಲಿಸ್ತೀಯಾ, ಅಂದರೆ ಯಾವ ಪಾರ್ಟಿ ನೀನು ಇಂತ ಅದನ್ನ ನಾವು ಚೂಸ್ ಮಾಡ್ಬೋದು. ಆ್ಯಕ್ಚುಲಿ ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ನಾನು ಡೆಮೊಕ್ರಾಟಿಕ್ ಅಥವಾ ರಿಪಬ್ಲಿಕನ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಅದಕ್ಕೆ ವೋಟ್ ಹಾಕ್ಬೇಕು ಅಂತ ಏನಿಲ್ಲ, ಆದರೆ ದಟ್ ಇಸ್ ಅನ್ ಆಪ್ಷನ್. ನೀನು ಅಥವಾ ಇಂಡಿಪೆಂಡೆಂಟ್ ಅಂತಾನು ಮಾಡ್ಬೋದು. ನಾನು ಯಾವ್ದು 2 ಪಾರ್ಟಿಗೂ ಇಲ್ಲ, ಇಂಡಿಪೆಂಡೆಂಟ್ ಅಂತ. ಸೊ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಾನು ಯಾವುದಕ್ಕೆ ಅಸೋಸಿಯೇಟ್ ಆಗಿದ್ದೀನಿ ಅಂತ ಸೆಲೆಕ್ಟ್ ಮಾಡ್ಕೊಬೋದು. ಏನಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ಪ್ರೈಮರಿ ಎಲೆಕ್ಷನ್ ಅಂತ ನಡೆಯುತ್ತೆ ಇಲ್ಲಿ. ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಹೆಂಗೆ ಅಂದರೆ, 2 ಪಾರ್ಟಿಯವರು ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ನಿಲ್ಲಿಸ್ಬೇಕಾದ್ರೆ ಫಸ್ಟ್ ಪ್ರೈಮರಿ ಎಲೆಕ್ಷನ್, ಅಂದರೆ ಆ ಪಾರ್ಟಿಗಳಲ್ಲಿ ನೀವು ಯಾರ್ಯಾರು ಪ್ರೆಸಿಡೆಂಟ್ ಎಲೆಕ್ಷನ್ ನಿಂತ್ಕೋತೀರಾ, ನೀವೆಲ್ಲ ನಿಂತ್ಕೊಳ್ಳಿ ಅಂತ ಬರೀ ಆ ಪಾರ್ಟಿ ವೋಟರ್ಸು ಆ ಕ್ಯಾಂಡಿಡೇಟ್ನ ಎಲೆಕ್ಟ್ ಮಾಡ್ತಾರೆ. ಒಂದು 5 ಜನ ಬೇಕಾದ್ರೆ ನಿಂತ್ಕೋಬೋದು. ಆ ಪ್ರೈಮರಿ ಕಂಡಕ್ಟ್ ಮಾಡಬೇಕಾದ್ರೆ ಯಾರು ಆ ಪಾರ್ಟಿ ಹೆಸರಲ್ಲಿ ರಿಜಿಸ್ಟರ್ ಮಾಡ್ತಾರೆ ಅವ್ರು ಮಾತ್ರ ವೋಟ್ ಹಾಕ್ಬೋದು. ಈಗ ರಿಪಬ್ಲಿಕನ್ಸ್ ಅಂತ ನಾನು ವೋಟರ್ ರಿಜಿಸ್ಟ್ರೇಷನ್ ಮಾಡಿದ್ರೆ, ರಿಪಬ್ಲಿಕನ್ಸ್ ವೋಟರ್ಸ್ ಆರ್ ಎಲಿಜಿಬಲ್ ಟು ಎಲೆಕ್ಟ್ ಎ ಕ್ಯಾಂಡಿಡೇಟ್, ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಇನ್ ದ ಪ್ರೈಮರಿ.
ಅದಕ್ಕೆ ಪ್ರೈಮರಿ ಎಲೆಕ್ಷನ್ ಪ್ರಾಸೆಸ್, ಆ ಥರ ಪ್ರಾಸೆಸ್ಸು. ಸೊ ನಮಗೆ ವೋಟರ್ ರಿಜಿಸ್ಟ್ರೇಷನ್ ಆದಮೇಲೆ ಎರಡು ಆಪ್ಷನ್ ಇರುತ್ತೆ. ನಾವು ಇಲ್ಲೇ ಮನೇಲೇ ಇದ್ದರೂ ಮೇಲಿನ್ ಅಂತ ಆಪ್ ಮಾಡ್ಕೋಬೋದು. ಮೇಲಲ್ಲಿ ಬ್ಯಾಲೆಟ್ ಬರುತ್ತೆ. ಬ್ಯಾಲೆಟು ಎಲ್ಲ ಮಾಡಿಬಿಟ್ಟು ಪೋಸ್ಟ್ಗೆ ಹಾಕ್ಬೋದು, ಪೋಸ್ಟ್ ಡಬ್ಬಕ್ಕೆ ಹಾಕ್ಬೋದು, ಇಲ್ಲ ಎಲ್ಲ ಕಡೆ ಪೋಸ್ಟ್ ಡಬ್ಬು ಥರ ಎಲೆಕ್ಷನ್ ಡಬ್ಬಗಳಿರ್ತವೆ. ಇಲ್ಲೇ ನಮ್ಮ ಮನೆ ಮುಂದೆ ಒಂದು ಕಾಲೇಜ್ ಇದೆ. ಕಾಲೇಜ್ ಮುಂದ್ಗಡೆ ಎಲೆಕ್ಷನ್ದೇ ಒಂದು ಡಬ್ಬ ಇದೆ. ಸುಮ್ಮನೆ ಪೋಸ್ಟ್ ಡಬ್ಬ ಥರನೇ ಹೊರಗಡೆ ಇರುತ್ತೆ, ಸೆಕ್ಯೂರ್ಡು. ಯಾರು ಅದನ್ನೇನು ಹೊಡ್ಕೊಂಡು ಏನೂ ಹೋಗಲ್ಲ. ನಾವು ಎಲ್ಲ ಬರ್ದು ಸೈನ್ ಮಾಡಿ ತಗೊಂಡೋಗಿ ಅಲ್ಲಿ ಹಾಕ್ತಾರೆ ರಾತ್ರಿ ಹೊತ್ತು. ಅವರು ದಿನ ಬೆಳಗ್ಗೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅದರಿಂದ. ಸೊ ಡಬ್ಬಕ್ಕೆ ಹಾಕ್ಬೋದು, ಅಥವಾ ಎಲೆಕ್ಷನ್ ದಿನ ಹೋಗಲ್ಲಿ ಕೊಡ್ಬೋದು, ವೋಟ್ ಮೇಲಿನ್ ಮಾಡ್ಬೋದು. ಇಲ್ವಾ ಎಲೆಕ್ಷನ್ ದಿನ ಬೆಳಗ್ಗೆ ಹೋಗಿ ಬೂತ್ಗಳಿರುತ್ತೆ, ವೋಟ್ ಮಾಡ್ಬೋದು. ಬೂತ್ಗಳಿರುತ್ತೆ ಅಲ್ಲಿ ನೀವು ಎಲ್ಲ ನಿಮ್ಗೆ ಕೇಳ್ತಾರೆ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಏನು ಅಂತ ಅದೆಲ್ಲ ವೆರಿಫೈ ಮಾಡಿ ನೀವು ರಿಜಿಸ್ಟರ್ ಆಗಿದ್ದೀವಿ, ವೋಟರ್ ರಿಜಿಸ್ಟ್ರೇಷನ್ ನಿಮ್ಮ ಹೆಸರು ಇದ್ದು ವೋಟ್ ಹಾಕ್ಬಿಡ್ತಾರೆ, ವೋಟ್ ಹಾಕ್ಬಿಟ್ಟು ಬರ್ಬೋದು. ಇಲ್ಲಿ ವೋಟಿಂಗು ಎಲೆಕ್ಟ್ರಾನಿಕ್ ಅಲ್ಲ, ಕೌಂಟಿಂಗ್ ಇಸ್ ಎಲೆಕ್ಟ್ರಾನಿಕ್. ಹೆಂಗೆ ಅಂದರೆ, ನೀವು ನಮಗೆ ಇದು ಕೊಡ್ತಿದ್ರಿ, ನೀವು ಮಕ್ಕಳುಗಳು ಪರೀಕ್ಷೆ ಬರೀತಾಗ ಸರ್ಕಲ್ ಮಾಡ್ತಾರೆ ಗೊತ್ತಾ, ಒಂದು ಆನ್ಸರ್ಗೆ ಒಂದು ಸರ್ ತುಂಬ್ತಾರೆ ಸರ್ಕಲ್, ಪೆನ್ನಲ್ಲಿ ಫುಲ್ ಬ್ಲ್ಯಾಕ್ ಮಾಡ್ಬಿಡ್ತಾರೆ. ಆ ಥರ ಬ್ಯಾಲೆಟ್ ಇರುತ್ತೆ, ಅದ್ರ ಮುಂದೆ ಬಣ್ಣ ಮಾಡಬೇಕು. ಆ ಮೆ ಆ ಬ್ಯಾಲೆಟ್ನ ಮೆಷಿನಿಗೆ ಕೊಡ್ತಾರೆ, ಮೆಷಿನ್ ಎಲ್ಲಿ ಬ್ಲ್ಯಾಕ್ ಮಾಡಿದ್ರೆ ಅದು ಓದುತ್ತದು. ಸೊ ಮೆಷಿನ್ ಏನಿಲ್ಲ, ವೋಟ್ ಮಾಡಕ್ ಮೆಷಿನ್ ಇಲ್ಲ ಇಲ್ಲಿ ನಮ್ಮಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ. ಸೊ ಎಲ್ಲ ಈ ಥರ ಇದು ಪ್ರಾಸೆಸ್ಸು. ಇದಾದ್ಮೇಲೆ ಕೌಂಟಿಂಗು ಅಷ್ಟೇ. ಕೌಂಟಿಂಗು ಎಲೆಕ್ಷನ್ ಕೌಂಟಿಂಗು ಲೋಕಲ್ ಅಥಾರಿಟಿ, ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಅದು ಕೌಂಟ್ ಮಾಡಿ ಅದನ್ನ ಏನು ಡೈರೆಕ್ಟ್ ಆಗಿ ಇದು ಬಂದಿದೆ ಅಂದ್ರೆ, ಇಲ್ಲಿ ಕೊಲಿಜಿಯೇಟ್ ಸಿಸ್ಟಮ್ ಅಂತ ಅಂದ್ರೆ, ಬೇಸ್ಡ್ ಆನ್ ಈ ಕ್ಯಾಲಿಫೋರ್ನಿಯಾದಿಂದ 25 ಕೊಲಿಜಿಯೇಟ್, ಎಷ್ಟೋ 210 ಎಷ್ಟೋ ಇದೆ, ಅದು ಬೇಸ್ಡ್ ಆನ್ ದ ಪಾಪ್ಯುಲೇಷನ್ನು ಅದು ಎಲ್ಲ ಸೇರಿ ಪ್ರೆಸಿಡೆಂಟ್ಗೆ ಅಷ್ಟನ್ನು ಅಸೈನ್ ಮಾಡ್ತಾರೆ. ಈಗ ನೀವು ಟ್ರಂಪ್ ನೋಡಿದಾಗ 303 ತಗೊಂಡಿದ್ದಾನೆ, ಈ ಕಮಲಾ ಹ್ಯಾರಿಸ್ ಎಷ್ಟು 200 ಎಷ್ಟೋ ತಗೊಂಡಿದ್ದಾಳೆ. ಅಂದ್ರೆ ಅಷ್ಟು ಅಂದ್ರೆ ಒಂದು ಸ್ಟೇಟಲ್ಲಿ ಗೆದ್ರೆ ಆ ಸ್ಟೇಟ್ ಅವನಿಗೆ ಅಷ್ಟು ಇದು ಕೊಲಿಜಿಯೇಟ್ ವೋಟ್ ಅಂತ ಅಲಾಟ್ ಮಾಡುತ್ತೆ. ಕ್ಯಾಲಿಫೋರ್ನಿಯಾ ದೊಡ್ಡ ಸ್ಟೇಟು, ಜಾಸ್ತಿ ಇರುತ್ತೆ. ಯಾವುದು ಮೇನ್, ಇನ್ನೊಂದು ವರ್ಮಾಂಟ್ ಇಸ್ ಸಣ್ಣ ಸ್ಟೇಟು, ಅದ್ರಲ್ಲಿ ಕಮ್ಮಿ ಇರುತ್ತೆ, 3-4 ಇರುತ್ತೆ. ಕ್ಯಾಲಿಫೋರ್ನಿಯಾದ 50 ಬರುತ್ತೆ. ಸೊ ಈ ತರ ಅವ್ರಿಗೆ ಬರುತ್ತೆ. ಸೊ ಅವರು ಪ್ರತಿಯೊಂದು ಸ್ಟೇಟ್ ಗೆದ್ದಂಗೆ ಅವರಿಗೆ ಕೊಲಿಜಿಯೇಟ್ ವೋಟ್ ಬರುತ್ತೆ. ಅದ್ರ ಮೇಲೆ ಯಾರು ಹೈಯೆಸ್ಟ್ ತಗೋತಾರೆ 270 ಬರಬೇಕು, ಮಿನಿಮಮ್ 270 ಬರಬೇಕು. 270 ಯಾರು ಬರುತ್ತೆ ಈಸ್ ಎಲೆಕ್ಟೆಡ್ ಪ್ರೆಸಿಡೆಂಟ್. ಸೊ ದಿಸ್ ಈಸ್ ದ ಎಲೆಕ್ಷನ್ ಪ್ರಾಸೆಸ್. ಇಷ್ಟು. ಸೊ ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಕ್ವಶನ್ ಇದ್ರೆ ಕೇಳಿ, ಮಾತಾಡಿ. ಮೊದಲು ಪ್ರೈಮರಿನಲ್ಲಿ ಭಾರತೀಯ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗ್ತಾರೆ, ಆ ನಂತರ ಮೇನ್ ಇದು ಎಲೆಕ್ಷನ್ ಬರುತ್ತೆ ಅಲ್ವಾ? ಪ್ರೈಮರಿ 1 ವರ್ಷದಿಂದನೇ ಶುರುವಾಗುತ್ತೆ. ಎಲೆಕ್ಷನ್ ಈಗ ಮುಂದಿನ ವರ್ಷ ಇದೆ ಅಂದ್ರೆ ಪ್ರೈಮರಿ ಶುರು. ಅದಕ್ಕೆ ಒಂದು ಕ್ಯಾಲೆಂಡರ್ ಇದೆ, ಪ್ರೈಮರಿಗೆ ಕ್ಯಾಲೆಂಡರ್ ಇದೆ. ಅವರು ಪಾರ್ಟಿನಲ್ಲಿ, ಡೆಮೊಕ್ರಾಟಿಕ್ ಅಥವಾ ರಿಪಬ್ಲಿಕನ್ ಪಾರ್ಟಿನಲ್ಲಿ ಪ್ರೈಮರಿನ ನಿಂತ್ಕೊಬೇಕು, ಅದಕ್ಕೆ ಒಂದು ಪ್ರಾಸೆಸ್ ಇದೆ, ಅವರು ಹೋಗಿ ನಿಂತ್ಕೋಬೇಕು. ಪ್ರೈಮರಿ ಎಲೆಕ್ಷನ್ಗೆ 6 ತಿಂಗಳು ಎಷ್ಟೋ ಕಾಲಾವಕಾಶ ಕೊಡ್ತಾರೆ, ಅವರು ಕ್ಯಾಂಪೈನ್ ಮಾಡ್ಬೋದು. ಪ್ರೈಮರಿ ಎಲೆಕ್ಷನ್ಗೆ ಅದೆಲ್ಲ ವೋಟಿಂಗ್ ಆಗುತ್ತೆ. ಅದು ವೋಟಿಂಗ್ ಆದ್ಮೇಲೆ ಪಾರ್ಟಿ ಕನ್ವೆನ್ಷನ್ ಅಂತ ನಡೆಯುತ್ತೆ. ಕನ್ವೆನ್ಷನ್ ಅಲ್ಲಿ ಈ ನಮ್ಮ ಪಾರ್ಟಿಯಿಂದ ಇವರು ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಅಂತ ಎಲೆಕ್ಟ್ ಮಾಡ್ತಾರೆ. ಅದು ಹೆಂಗೆ ಎಲೆಕ್ಟ್ ಮಾಡ್ತಾರೆ ಅಂದ್ರೆ, ಪ್ರೈಮರಿಲಿ ಯಾರು ಹೈಯೆಸ್ಟ್ ವೋಟ್ ತಗೊಂಡಿರ್ತಾರೆ ನಾರ್ಮಲಿ ಅವ್ರು ತಗೋತಾರೆ, ಅವರು ಈ ಕ್ಯಾಂಡಿಡೇಟ್ ಸಲ ಆ ಪಾರ್ಟಿ. ಕಮಲಾ ಹ್ಯಾರಿಸ್ ಅವರು ಪ್ರೈಮರಿ ಮುಖಾಂತರ ಬರಲಿಲ್ಲ. ಇಲ್ಲ, ಇದು ಅದರಲ್ಲಿ ಒಂದು ಡಿಫರೆನ್ಸ್ ಏನು ಅಂದ್ರೆ, ಈಗ ಯಾವ್ದು ಪಾರ್ಟಿದು ಎಲ್ಲ ಪ್ರೆಸಿಡೆಂಟ್ ಇರ್ತಾರೆ, ಈಗ ಡೆಮೊಕ್ರಾಟಿಕ್ ಬೈಡನ್ ಪ್ರೆಸಿಡೆಂಟ್ ಆಗಿದ್ರು, ಈ ಡೆಮೊಕ್ರಾಟಿಕ್ ಪಾರ್ಟಿಯಿಂದ ಅವರು ನೆಕ್ಸ್ಟ್ ಎಲೆಕ್ಷನ್ಗೆ ಆಟೋಮೆಟಿಕ್ ನಾಮಿನೇಟ್, ಆದ್ರೆ ಪ್ರೈಮರಿ ನಡೆಯಲ್ಲ. ಯಾಕೆ ಅಂದ್ರೆ, ಒಬ್ರು 2 ಸಲ ಪ್ರೆಸಿಡೆಂಟ್ ಆಗ್ಬೋದು, 2 ಟರ್ಮ್ ಪ್ರೆಸಿಡೆಂಟ್ ಆಗ್ಬೋದು. ಸೊ ಯಾರು ಕರೆಂಟ್ ಪ್ರೆಸಿಡೆಂಟ್ ಆಗಿರ್ತಾರೆ ಅವರು ನೆಕ್ಸ್ಟ್ ಎಲೆಕ್ಷನ್ಗೆ ಆಟೋಮೆಟಿಕ್ ನಾಮಿನಿ, ಅವರಿಗೆ ಪ್ರೈಮರಿ ಇರಲ್ಲ ಆ ಪಾರ್ಟಿಲಿ. ಸೊ ಬೈಡನ್ ಆಟೋಮೆಟಿಕ್ ನಾಮಿನಿ ಆಗಿದ್ರು, ಆದ್ರೆ ಬೈಡನ್ನು ಹೆಲ್ತ್ ಪ್ರಾಬ್ಲಮ್ಮು ಎಲ್ಲ ಇರೋದ್ರಿಂದ ಅವ್ರೇನ್ ಮಾಡಿದ್ರು, ನಾನು ನಿಂತ್ಕೊಳ್ಳಲ್ಲ, ಕಮಲಾ ಹ್ಯಾರಿಸ್ ನಾಮಿನೇಟ್ ಮಾಡಿದ್ರು. ಅದು ಆಕ್ಚುಲಿ ಬೈಡನ್ ನಾಮಿನೇಟ್ ಮಾಡಿದ್ದು ಅಲ್ವಾ, ತನ್ನ ಬದಲಾಗಿ ಬೈಡನ್ ನಾಮಿನೇಟ್ ಮಾಡಿದ್ದು ಲಾಸ್ಟ್ ಮಿನಿಟ್ ಅಲ್ಲಿ, ಹೆಲ್ತ್ ಪ್ರಾಬ್ಲಮ್ ಇಂದ ಲಾಸ್ಟ್ ಮಿನಿಟ್ ಅಲ್ಲಿ ಕಮಲಾ ಹ್ಯಾರಿಸ್ಗೆ ನಾಮಿನೇಟ್ ಮಾಡಿದ್ರು ಬೈಡನ್. ನಾನ್ ನಿಂತ್ಕೊಳ್ಳಲ್ಲ, ನನ್ನ ಬದಲು ಕಮಲಾ ಹ್ಯಾರಿಸ್ ಅಂತ ನಿಂತ್ಕೋತಾರೆ ಅಂತ. ಇಟ್ಸ್ ಅ ನಾರ್ಮಲ್. ಅವರು ನಿಂತ್ಕೊಳ್ಳಲ್ಲ ಅಂದ್ರೆ ವೈಸ್ ಪ್ರೆಸಿಡೆಂಟ್ಗೆ ಹೋಗೋದು ನಾರ್ಮಲ್, ಇಟ್ಸ್ ಅ ನಾರ್ಮಲ್.
ಅಲ್ಲ, ನಾರ್ಮಲ್ ಅಂದ್ರೆ ದಟ್ ಈಸ್ ದ ಸ್ಟ್ಯಾಂಡರ್ಡ್ ಪ್ರೊಸೀಜರ್, ಅದೇನು ರೂಲ್ಸ್ ಇಲ್ಲ. ಬೇರೆ ಯಾರನ್ನ ಬೇಕಾದ್ರೂ ಕ್ಯಾಂಡಿಡೇಟ್ ಮಾಡ್ಬೋದಾಗಿತ್ತು, ಆದ್ರೆ ಅಲ್ಲಿ ಓಕೆ ಪ್ರೈಮರಿ ನಡೆದಿರಲ್ಲ. ಸುಮ್ಮನೆ ಯಾರನ್ನೋ ತಗೊಬಂದು ಕೂರ್ಸಿದ್ರೆ ಮತ್ತೆ ಪಾರ್ಟಿಗಳಲ್ಲಿ ಇದು ಬರುತ್ತೆ, ಏನೋ ಕಾನ್ಫ್ಲಿಕ್ಟ್ ಬರುತ್ತೆ. ಹಾಗಾಗಿ ಕಮಲಾ ಹ್ಯಾರಿಸ್ ಸೆಲೆಕ್ಟೆಡ್. ಓಕೆ ಓಕೆ ಓಕೆ. ಈಗ ಅದೇ ಈಗ ಎಲ್ಲ ಏನ್ ನಿರೀಕ್ಷೆ ಮಾಡ್ತಿದ್ರು ಬಹಳ ಟಫ್ ಕಂಟೆಸ್ಟ್ ಆಗುತ್ತೆ ಅಂತ, ಬಟ್ ಆತರ ಆಗ್ಲಿಲ್ಲ. ಬಹಳ ಹೆಚ್ಚು ಟ್ರಂಪ್ ಒಂದ್ ರೀತಿ ಸ್ವೀಪ್ ಮಾಡ್ದಂಗೆ ಆಯ್ತು. ನಿಮ್ಮ ಅನಾಲಿಸಿಸ್ ಏನು ಗುರು? ಇದು ಅಗೈನ್ ಕಮಲಾ ಹ್ಯಾರಿಸ್ ಡೆಮೊಕ್ರಾಟಿಕ್ ಕ್ಯಾಂಡಿಡೇಟ್ಗೆ, ಬೈಡನ್ಗೆ ವಯಸ್ಸಾಗಿದೆ. ಇದು ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ತುಂಬ ವಯಸ್ಸಾಗಿದೆ. ಕೆಲವು ಡಿಸಿಷನ್ ಎಲ್ಲ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ, ಈ ಥರ ಎಲ್ಲ ಒಂದು ಕ್ರಿಟಿಸಿಸಮ್ ಇತ್ತು. ಹಾಗಾಗಿ ಬೈಡನ್ಸ್ ಆಗಲಿಲ್ಲ. ನೆಕ್ಸ್ಟ್ ಕಮಲಾ ಹ್ಯಾರಿಸ್ಸು ಅದೇ ಹೇಳಿದ್ನಲ್ಲ, ಇಟ್ಸ್ ಎ ಸೆಲೆಕ್ಟೆಡ್ ಕ್ಯಾಂಡಿಡೇಟ್. ಎಲೆಕ್ಷನ್ 3 ತಿಂಗಳಿದೆ ಅಂದಾಗ ಸೆಲೆಕ್ಟ್ ಮಾಡಿದ್ರು. ಸೊ ಕಮಲಾ ಹ್ಯಾರಿಸ್ಗೂ ಈ ಟ್ರಂಪ್ 2 ವರ್ಷದಿಂದ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಕಮಲಾ ಹ್ಯಾರಿಸ್ 3 ತಿಂಗಳ ಹಿಂದೆ ನಾಮಿನೇಟ್ ಆಗಿರೋದು. ಒಂದು, ಅಷ್ಟೊಂದು ಕಾವಲಾಕಾಶ ಇರದಲ್ಲೇ ಇರೋದು. ಇನ್ನೊಂದು, ಏನೋ ಡೆಮೊಕ್ರಾಟಿಕ್ ಬೈಡನ್ 4 ವರ್ಷದಿಂದ ರೂಲ್ ಮಾಡಿರೋದ್ರಿಂದ ಏನು ಕೆಲವರಿಗೆ ಅದು ಎಷ್ಟೊಂದು ವಿಷಯದಲ್ಲಿ ಏನ್ ಇದಾಗಿಲ್ದಲೇ ಇರ್ಬೋದು, ಸರಿ ಇಲ್ದಲೆ ಕಾಣ್ದಲೇ ಇರ್ಬೋದು. ಹಾಗಾಗಿ ನಾವು ಇಲ್ಲ, ಈ ಸಲ ರಿಪಬ್ಲಿಕನ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅಂಡ್ ಕಮಲಾ ಹ್ಯಾರಿಸ್ ಅಗೈನ್ ಈಸ್ ಒಂದು ಮೊದಲಿಂದ ಎಲೆಕ್ಷನ್ಗೆ ಮೊದಲು ನಿಂತಿದ್ರು. ಬೈಡನ್ ಟೈಮಲ್ಲಿ ನಿಂತು ಎಲೆಕ್ಷನ್ಗೆ ಪ್ರೈಮರಿಯಿಂದ ವಾಪಸ್ ತಗೊಂಡಿದ್ರು ಕಮಲಾ ಹ್ಯಾರಿಸ್. ಆದ್ರೆ ಈ ಸಲ ಏನ್ ಪ್ರೈಮರಿ ಆಗಿಲ್ಲ. ಕಮಲಾ ಹ್ಯಾರಿಸ್ಗೆ ಅಷ್ಟೊಂದು ಕಾಲಾವಕಾಶ ಸಿಕ್ಲಿಲ್ಲ ಅಂತ ಒಂದು. ಇನ್ನೊಂದು, ಬೈಡನ್ ಅಡ್ಮಿನಿಸ್ಟ್ರೇಷನ್ ಎಷ್ಟೊಂದು ಪಾಲಿಸಿಗಳು ಅಥವಾ ಇದು ಎಲ್ಲ ಜನಗಳಿಗೆ ಇಷ್ಟ ಆಗಿಲ್ದಲೇ ಇರ್ಬೋದು, ಅದು ಇನ್ನೊಂದು. ಆಮೇಲೆ ತುಂಬಾ ನೆಗೆಟಿವ್ ಕ್ಯಾಂಪೇನು. ಇದು ಏನಾಗಿದೆ ಅಂದ್ರೆ ಒಂದು ತರ ಆ, ಎಲ್ಲಾ ಕಡೆ ಆ, ಈ ಲೋಕಲ್ ಜನಗಳಿಗೆ ನಮ್ಮ ಅಂದ್ರೆ ನಮ್ಮನ್ ಬಿಟ್ಟು ನಮ್ಮ ಕೋರ್ ಅಮೆರಿಕನ್ಸ್ಗೆ ನಮಗೆ ಅಷ್ಟು ಪ್ರಾಮುಖ್ಯತೆ ತೋರಿತಾ ಇಲ್ಲ. ನಮ್ಗೆ ಅಷ್ಟು ಇದ್ದು ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ. ಬೇರೆ ಈಗ ಇಮಿಗ್ರೆಂಟ್ಸ್, ಈ ಇಲ್ಲಿಗಲ್ ಇಮಿಗ್ರೆಂಟ್ ವಾಸ್ ಎ ಬಿಗ್ ಇಶ್ಯೂ. ಅದು ತುಂಬಾ ಆಯ್ತು. ಅವ್ರು ಬಂದ್ರು, ಅವರೆಲ್ಲ ಬಂದು ಇಲ್ಲೆಲ್ಲ ನಮ್ದು ಆ, ದುಡ್ಡನ್ನ ಅವ್ರಿಗೋಸ್ಕರ ಗೌರ್ಮೆಂಟ್ ತುಂಬಾ ದುಡ್ಡು ಖರ್ಚು ಮಾಡ್ತಾ ಇದೆ, ನಮಗೆ ಖರ್ಚು ಮಾಡ್ತಾ ಇಲ್ಲ. ಆ, ಎಲ್ಲ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಟ್ಯಾಕ್ಸ್ ಜಾಸ್ತಿ ಆಗಿದೆ. ಈ ಥರದ್ದೆಲ್ಲ ತುಂಬಾ ಕೆಲವು ವಿಷಯಗಳಿದ್ವು. ಅವೆಲ್ಲ ಸೇರಿ ನನ್ನ ಪ್ರಕಾರ ಜನಗಳು ಓಕೆ, ಈ ನಮಗೆ ರಿಪಬ್ಲಿಕನ್ಸ್ ಬಂದರೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ, ಲೋಕಲಿಗೆ ಸಪೋರ್ಟ್ ಕೊಡ್ತಾರೆ, ಹೊರಗಡೆಯವರಿಗೆ ಸಪೋರ್ಟ್ ಕೊಡಲ್ಲ, ಹೊರಗಡೆಯವ್ರನ್ನೆಲ್ಲ ಕಟ್ ಮಾಡ್ತಾರೆ, ಇಲ್ಲಿಗಲ್ ಓಡಿಸ್ತಾರೆ, ನಮಗೆ ಬಿಸ್ನೆಸ್ ಇಲ್ಲಿಗೆ ತರ್ತಾರೆ, ಆ, ಅನುಕೂಲ ಆಗುತ್ತೆ ಅಂತ ಒಂದು ಭಾವನೆಯಿಂದ ಈ ಸಲ ಆ ಥರ ಆಗಿದೆ. ಓಕೆ. ಈಗಂತೂ ಆಮೇಲೆ ಈಗ ಟ್ರಂಪ್ ಗೆದ್ದಂತದ ಬಹಳ ಎಲ್ಲ ಕಡೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಆ, ಇರಾನ್ ಮೇಲೆ ಯುದ್ಧ ಆಗ್ಬೋದೇನೋ, ಆ ತರದ್ದೆಲ್ಲ ಭಯ ಶುರು ಆಗ್ತಾ ಇದೆ. ಈ ತರದ ಸಾಕಷ್ಟು ಇವುಗಳು ಶುರು ಆಗ್ತಾ ಇದೆ. ಏನ್ ನಿಮ್ಮ ಒಂದು ಅನಿಸಿಕೆ ಏನು ಈ ತರದಂತ? ಸಿ, 2 ತರ ಇದೆ. ಒಂದು, ಇಲ್ಲಿ ಡೆಮೊಕ್ರಾಟಿಕ್ ರಿಪಬ್ಲಿಕನ್ಸ್ ಡಿಫ್ರೆಂಟ್ ಪಾಲಿಸೀಸ್, ಡಿಫ್ರೆಂಟ್ ಐಡಿಯಾಲಜಿ. ಐಡಿಯಾಲಜಿ ಇದ್ರೆ ಅವ್ರದ್ದೇ ಉದ್ದೇಶಗಳು ಬೇರೆ. ಡೆಮೊಕ್ರಾಟಿಕ್ ರಿಪಬ್ಲಿಕನ್ಸ್ ಆರ್ ರೈಟ್ ವಿಂಗ್, ಮೋರ್ ಕನ್ಸರ್ವೇಟಿವ್ ಪೀಪಲ್. ಅವ್ರುಗಳು ಸ್ವಲ್ಪ ಈಗ ಕೆಲವೆಲ್ಲ ಕನ್ಸರ್ವೇಟಿವ್ ಇದಕ್ಕೆ ಲಾಗೆ ಇದು ಕೊಡ್ತಾರೆ. ಈಗ ಇಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್, ಪ್ರತಿ ಸಲ ಎಲೆಕ್ಷನ್ ಅಲ್ಲೂ ಇಲ್ಲಿ ಒಂದು ಕಾಂಟ್ರವರ್ಸಿ ನಡೆಯುತ್ತೆ, ಅಬಾರ್ಷನ್ ಲಾ. ಇಲ್ಲಿ ಡೆಮೊಕ್ರಾಟಿಕ್ ಅಬಾರ್ಷನ್ ಈಸ್ ಲೀಗಲ್ ಇನ್ ಮೆನಿ ಸ್ಟೇಟ್. ಇಲ್ಲಿ ಅಂದ್ರೆ ಅಬಾರ್ಷನ್ ಮಾಡ್ಬೋದು, ಹಾಸ್ಪಿಟಲ್ ಮಾಡ್ಬೋದು, ಅಬಾರ್ಷನ್ ಮಾಡಿಸ್ಕೋಬಹುದು. ರಿಪಬ್ಲಿಕನ್ಸ್ ವೆರಿ ಕನ್ಸರ್ವ್, ನಾವು ಅಬಾರ್ಷನ್ಗೆ ಇದು ಕೊಡಲ್ಲ, ಅಬಾರ್ಷನ್ ಇಲ್ಲಿಗಲ್ ಮಾಡ್ತೀವಿ. ಸೊ ಮೆನಿ ಆಫ್ ದ ಅಮೆರಿಕನ್ಸ್ ಏನೋ ಹೂ ಆರ್ ಕೋರ್ ಕ್ರಿಶ್ಚಿಯನ್ಸ್, ಅವ್ರಗಳಿಗೆ ಅಬಾರ್ಷನ್ ಅವ್ರ ಇದರಲ್ಲಿ ಇಲ್ಲ, ಅವರು ಅಬಾರ್ಷನ್ ಒಪ್ಪಲ್ಲ ಅವ್ರ ಕ್ರಿಶ್ಚಾನಿಟಿನಲ್ಲಿ. ಹಾಗಾಗಿ ನಮಗೆ ನಮಗೆ
ಈ ರಿಪಬ್ಲಿಕನ್ಸ್ ಬಂದರೆ ಅದು ನಮ್ಮ ಐಡಿಯಾಲಜಿಗೆ ಸಪೋರ್ಟ್ ಮಾಡ್ತಾರೆ, ನಮಗೇನು ಬೇಕು ಅದು ಇದು ಮಾಡ್ತಾರೆ ಅಂತ ಅದು ಒಂದಿದೆ ಆ ಥರ. ಸೊ ಮೋರ್ ಆಫ್ ದ ರಿಪಬ್ಲಿಕನ್ಸ್, ಮೋರ್ ಆಫ್ ದ್ಯಾಟ್, ಅದು ಸ್ವಲ್ಪ ಯಾವಾಗಲೂ ಕೆಲಸ ಮಾಡುತ್ತೆ ಇಲ್ಲಿ. ರಿಪಬ್ಲಿಕನ್ಸ್ ಯಾವಾಗಲೂ ರೈಟ್ ವಿಂಗ್ ಅಂದರೆ ದಟ್ಸ್ ವಾಟ್, ಮೋರ್ ಟುವರ್ಡ್ಸ್ ಕ್ರಿಶ್ಚಾನಿಟಿ, ಮೋರ್ ಟುವರ್ಡ್ಸ್ ಲೋಕಲ್, ಇದು ಆ ಥರ ಒಂದು ಸಪೋರ್ಟ್ ಇದೆ. ಈ ಒಂದು ಟ್ರಂಪ್ ಇಸ್ ಅ ಬಿಸ್ನೆಸ್ ಮ್ಯಾನ್. ಅವನಿಗೆ ಎಲ್ಲ ಒಂದು ಬಿಸ್ನೆಸ್ ಥರ ಯೋಚನೆ ಮಾಡ್ತಾರೆ ಟ್ರಂಪು. ವಾರ್ ಆಗಲಿ ಅಥವಾ ಇನ್ನೊಂದು ಇಂಟರ್ನ್ಯಾಷನಲ್ ಟ್ರೀಟಿಗಳಾಗಲಿ, ಇಂಟರ್ನ್ಯಾಷನಲ್ ವ್ಯವಹಾರ ಆಗಲಿ, ಟ್ರಂಪ್ಗೆ ಎಲ್ಲ ಬಿಸ್ನೆಸ್ ಥರ. ಅವನಿಗೇನಕ್ಕೆ ಅಂದರೆ ಅಮೇರಿಕಾಗೆ ಒಳ್ಳೇದಾಗುತ್ತಾ ಮಾಡೋಣ, ಅಮೇರಿಕಾಗೆ ಒಳ್ಳೇದಾಗಲ್ವ ಮಾಡಲ್ಲ. ಸೊ ನನ್ನ ಪ್ರಕಾರ ಎಲ್ಲ ಡಿಸಿಷನ್ನುವೆ ಆ ಡಿಸಿಷನ್ನಿಂದ ಅಮೇರಿಕನ್ ಜನಗಳಿಗೆ ಏನಾಗುತ್ತೆ, ಒಳ್ಳೇದಾಗಲ್ವಾ, ನಮಗೆ ಅಮೇರಿಕಾಗೆ ದುಡ್ಡು ಖರ್ಚಾಗುತ್ತಾ, ಈಗ ವಾರ್ ಮಾಡಬೇಕು, ದುಡ್ಡು ಖರ್ಚಾಗುತ್ತಾ, ಅಮೇರಿಕನ್ಸ್ ದುಡ್ಡು ಕೊಡ್ಬೇಕಾ, ಮಾಡಲ್ಲ, ವಾರ್ ಬೇಕಿಲ್ಲ ನನಗೆ, ಬೇರೆಯವ್ರಿಗೆ. ಆದರೆ ಯಾವಾಗ ಆ ಥರ ಎಲ್ಲ ಮಾಡ್ತಾರೆ ಅಂದರೆ ಅಮೇರಿಕಾನೇ ಡೈರೆಕ್ಟಾಗಿ ಯಾರು ಅಟ್ಯಾಕ್ ಮಾಡಿದ್ರೆ ಅವಾಗ ಏನು ಹಿಂದೆ ಮುಂದೆ ನೋಡಲ್ಲ, ಮಾಡ್ತಾರೆ. ಇಲ್ಲಿ ಅಮೇರಿಕಾಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ರೆ ಯಾವುದೋ ಒಂದು ಇದರಲ್ಲಿ ನಾವು ದುಡ್ಡು ಖರ್ಚು ಮಾಡ್ಕೊಂಡು ಯಾಕೆ ವರ್ಕ್ ಮಾಡ್ಕೊಂಡು ಹೋಗ್ಬೇಕು, ನಮ್ಮ ಜನಗಳ ದುಡ್ಡು ನಾನು ಯಾಕೆ ಖರ್ಚು ಮಾಡಬೇಕು, ಆ ಥರ ಯೋಚನೆ ಮಾಡೋ ಒಂದು ಟ್ರಂಪ್ದು ಡೆಫಿನೆಟ್ಲಿ ಆ ಥರ ಅವನು ಯೋಚನೆ. ಆದರೆ ಡೆಮೊಕ್ರಾಟ್ಸು, ಬೈಡನ್ನು, ಹ್ಯಾರಿಸ್ ಆಗಲಿ ಆ ಥರ ಯೋಚನೆ ಮಾಡಲ್ಲ. ಅವರು ಒಂದು ವಿಶ್ವ ಹ್ಯುಮ್ಯಾನಿಟಿಯಿಂದ ಇದರಿಂದ ಕನ್ಸಿಡರ್ ಮಾಡ್ತಾರೆ, ಅಯ್ಯೋ ಆ ದೇಶದಲ್ಲಿ ಯಾರೋ ಒಬ್ಬನು ಅಲ್ಲೆಲ್ಲೋ ವಾರ್ ಮಾಡಿ ಜನಗಳು ಹಾಳು ಮಾಡ್ತಾ ಇದ್ದಾನೆ, ನಾವು ಹೋಗಿ ತಡಿಬೇಕು, ಆ ಥರ. ಇದು ಟ್ರಂಪ್ಗೆ ಅದೆಲ್ಲ ಇಲ್ಲ, ಅಯ್ಯೋ ಅವ್ರದ್ದು ಅವ್ರನ್ನೇ ಬರ, ನಾನು ಯಾಕೆ ಹೋಗ್ಬೇಕು, ನಾವ್ಯಾಕೆ ದುಡ್ಡು ಖರ್ಚು ಮಾಡಬೇಕು. ಸೊ ಆ ಥರ ಯೋಚನೆ ಮಾಡಿ, ಎಲ್ಲ ಬಿಸ್ನೆಸ್ ಟ್ರಂಪ್ಗೆ. ಓಕೆ ಓಕೆ. ಬಟ್ ಈಗೇನು ಇರಾನ್ ಅವರು ಒಂದು ಇದನ್ನ ಹತ್ಯೆ ಮಾಡ್ಲಿಕ್ಕೆ ಪಿತೂರಿ, ಬಟ್ ಬಹಳ ದೊಡ್ಡ ಪ್ರಚಾರ ಇಲ್ಲಿ ಕೂಡ ಇಂಡಿಯಾದಲ್ಲೂ ಕೂಡ ಆಗ್ತಾ ಇದೆ. ಅದು ನಿಮಗೆ ಏನ್ ಅನಿಸ್ತಾ ಇದೆ, ನಿಜವಾಗ್ಲೂ ಆ ಥರದ್ದು ಏನಾದ್ರು ಇರಾನ್ ಅವ್ರನ್ನ ಪಿತೂರಿ ಮಾಡಿತ್ತು ಅಂತ ಅನಿಸ್ತಾ ಇದೆ, ಅಥವಾ ಏನಾದ್ರು ಸುಮ್ಮನೆ ಒಂದು ನೆಪವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ? ಹಿಂದೆ ಇರಾಕ್ ವಿಚಾರದಲ್ಲಿ ಇದೇ ತರ ಶುರು ಆಯ್ತು, ಅಲ್ಲಿ ಕೆಮಿಕಲ್ ವೆಪನ್ಸ್ ಅನ್ನ ಬಳಸ್ತಾ ಇದ್ದಾರೆ ಅಂತ ಪ್ರಚಾರ ಮಾಡಿ ತನಿಖೆಗೆ ಅಮೆರಿಕದ ಹೋಗಿ ಅಲ್ಲಿ ಹೋಗಿ ದಾಳಿ ಮಾಡ್ಲಿಕ್ಕೆ ಒಂದು ನೆಪ ಮಾಡ್ತಾ ಬಂದ್ರು. ಆ ಥರದ್ದು ಏನಾದ್ರೆ ಇರಾನ್ ಮೇಲಿನ ದಾಳಿಗೋಸ್ಕರ ಈ ತರದ್ದು ಏನಾದ್ರು ಒಂದು ತಂತ್ರಗಾರಿಕೆ ನಡೀತಾ ಇದೆ ಅನ್ನೋದು ಒಂದು ನನ್ನ ಅನುಮಾನ. ಅದು ತಂತ್ರಗಾರಿಕೆ, ದಾಳಿ ಮಾಡಲಿಕ್ಕೆ ತಂತ್ರಗಾರಿಕೆ ಒಂದು ರೀತಿನಲ್ಲಿ ಕಾಣದ ಕೈಗಳ ಹಿಂದ್ಗಡೆ ಈ ವಾರ್ಗಳು ಏನಕ್ಕೆ ನಡೆಯುತ್ತೆ ಅಂದರೆ, ಅಮೇರಿಕಾದಲ್ಲಿ ಡಿಫೆನ್ಸ್ ಸಾಮಾನುಗಳಿದೆಯಲ್ಲ, ಪ್ಲೇನ್ ಆಗಲಿ, ಬಾಂಬ್ ಆಗಲಿ, ಅಥವಾ ಇನ್ನೊಂದಾಗಲಿ, ಯಾವುದನ್ನು ಗೌರ್ನಮೆಂಟ್ ಏನು ತಯಾರಿ ಮಾಡಲ್ಲ. ಗೌರ್ಮೆಂಟ್ ಫ್ಯಾಕ್ಟ್ರಿನೇ ಇಲ್ಲ, ಪ್ಲೇನ್ ತಯಾರಿ ಮಾಡಕ್ ಫ್ಯಾಕ್ಟ್ರಿನೇ ಇಲ್ಲ, ಒಂದು ಸಣ್ಣ ಬಾಂಬ್ ಪಿಸ್ತೂಲು ಮಾಡಲ್ಲ ಗೌರ್ಮೆಂಟ್ ಹತ್ರ ಫ್ಯಾಕ್ಟ್ರಿನೇ ಇಲ್ಲ. ಎಲ್ಲ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರುತ್ತೆ ಯಾರೋ. ಈಗ ಬೋಯಿಂಗು ನೀವು F-30 F-16 ವಿಮಾನ ಕೇಳಿದ್ರೆ ಅಮೆರಿಕ F-16 ಮಾಡುತ್ತೆ, ಅದಕ್ಕೆ ಪ್ರೈವೇಟ್ ಕಂಪನಿ ಬೋಯಿಂಗ್ ತಯಾರಿ ಮಾಡುತ್ತೆ, ಲಾಕೀಡ್ ಮಾರ್ಟಿನ್ ತಯಾರಿ ಮಾಡುತ್ತೆ, ಇನ್ನೊಂದು ಕಂಪನಿ ಇದೆ. ಗೌರ್ನಮೆಂಟು ಎಲ್ಲ ಮಿಲಿಟ್ರಿ ಎಲ್ಲದನ್ನು ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರುತ್ತೆ. ಅವು ಎಲ್ಲ ರನ್ ಬೈ ಪ್ರೈವೇಟ್ ಕಂಪನಿಗಳು. ಪ್ರೈವೇಟ್ ಕಂಪನಿಗಳೀಗ ಟ್ಯಾಂಕರ್ ಮಾಡುತ್ತೆ, ಬಾಂಬ್ ಮಾಡುತ್ತೆ, ಮಿಸೈಲು ಅಷ್ಟೇ ಗೌರ್ಮೆಂಟೇ ತಯಾರಿ ಮಾಡಲ್ಲ, ಯಾರೋ ಪ್ರೈವೇಟ್ ಕಂಪನಿ ಮಾಡಿ ಗೌರ್ಮೆಂಟಿಗೆ ಸಪ್ಲೈ ಮಾಡುತ್ತೆ. ಆದರೆ ಗೌರ್ಮೆಂಟ್ ಹತ್ರ ಅವ್ರು ಎಕ್ಸ್ಕ್ಲೂಸಿವ್ ಸೈನ್ ಮಾಡಿರ್ತಾರೆ, ನಮಗೆ ಮಾತ್ರ ಮಾಡ್ಕೊಡ್ಬೇಕು ಅಂತ. ಅವ್ರು ಯಾರಿಗೂ ಮಾಡ್ಕೊಡಲ್ಲ. ಬೇರೆ ದೇಶಕ್ಕೆ ಬೇರೆಯವ್ರಿಗೆ ಮಾಡಬೇಕು ಅಂದರೆ ಗೌರ್ಮೆಂಟ್ ಪರ್ಮಿಷನ್ ಬೇಕು, ಆ ಥರ. ಸೊ ಆ ಕಂಪನಿಗಳಿದಾವಲ್ಲ, ಮೋಸ್ಟ್ ಆಫ್ ದ, ಅದಕ್ಕೆ ಡಿಫೆನ್ಸ್ ಕಂಪನಿಗಳು, ಡಿಫೆನ್ಸ್ ಸಪ್ಲೈಯರ್, ಅವೆಲ್ಲ ಮೋಸ್ಟ್ ಆಫ್ ದ ಕಂಪನಿಗಳು ಅವುಗಳದ್ದು ಲಾಬಿ, ಅವುಗಳು ತಯಾರಿ ಮಾಡ್ತವೆ. ಯಾಕೆಂದ್ರೆ ಏನು ವಾರ್ ನಡೀತಾರೆ ಅಂದ್ರೆ ಇವರು ಎಲ್ಲಿಗೆ ಮಾರ್ಬೇಕು, ಇವರು ಯಾರಿಗಾರು ಮಾರ್ಬೇಕಾರೆ ಇವರು. ಅದು ಅಮೆರಿಕಾದಲ್ಲಿ ನೀವು ಯಾವಾಗ ವಾರ್ ಲಾಬಿ ಅಂದ್ರೆ ಈ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗು, ಕಾಂಟ್ರಾಕ್ಟರ್, ಮಿಸೈಲ್ ಮಾಡೋರು, ಬಾಂಬ್ ಮಾಡೋರು, ಗನ್ ಮಾಡೋರು, ಪ್ಲೇನ್ ಮಾಡೋರು, ಈ ಕಂಪನಿಗಳು ಹೋಗಿ ಲಾಬಿ ಮಾಡುತ್ತೆ ಗೌರ್ಮೆಂಟಿಗೆ, ಅಮೆರಿಕನ್ ಗೌರ್ಮೆಂಟಿಗೆ, ಕಾಂಗ್ರೆಸ್ ಅಲ್ಲಿ ಪ್ರೆಸಿಡೆಂಟಿಗೆ ಲಾಬಿ ಮಾಡುತ್ತೆ. ನೀವು ಹೋಗಿ ಸಪೋರ್ಟ್ ಮಾಡು, ಅಲ್ಲಿ ಆ ವಾರ್ಗೆ ಅಲ್ಲಿ ನಡೀತಾ ಇದೆ ಇರಾನಲ್ಲಿ, ಹೋಗಿ ಸಪೋರ್ಟ್ ಮಾಡು, ನಾವು ದುಡ್ಡು ಕೊಡಿ, ನಾವು ಸಪ್ಲೈ ಮಾಡ್ತೀವಿ. ಈ ಥರ ಎಲ್ಲ ಲಾಬಿ ನಡೆಯುತ್ತೆ ಹಿಂದ್ಗಡೆ. ಈ ಕಾಣದ ಕೈಗಳು ಮಾಡುತ್ತೆ, ಕೆಲವು ಕಡೆ ಕೆಲಸ ಮಾಡುತ್ತೆ, ಇದು ಎಫೆಕ್ಟ್ ಆಗುತ್ತೆ. ಆದರೆ ಒಂದು ಅಮೆರಿಕನ್ ಪಾಲಿಸಿ ಆಸ್ ಎ ಗೌರ್ಮೆಂಟ್, ಡೆಮೊಕ್ರೇಟರು ಆಗಿರ್ಬೋದು, ರಿಪಬ್ಲಿಕನ್ನರು ಆಗಿರ್ಬೋದು, ಟ್ರಂಪು, ಬೈಡನ್, ಬುಷ್ ಯಾರೇ ಬಂದ್ರು
ಅಮೆರಿಕದಲ್ಲಿ ಒಂದು ಪಾಲಿಸಿ ಇದೆ. ಏನಪ್ಪಾ ಅಂದ್ರೆ, ಇಸ್ರೇಲ್ ದೇಶಕ್ಕೆ ಯಾರೇ ತೊಂದರೆ ಮಾಡಿದ್ರು ಇದು ಅಮೆರಿಕ ಇಸ್ರೇಲಿಗೆ ಸಪೋರ್ಟ್ ಮಾಡಬೇಕು ಅಂತ. ಇದು ಇಟ್ಸ್ ಅಫಿಷಿಯಲ್ ಪಾಲಿಸಿ, ಅಫಿಷಿಯಲ್ ಹ್ಮ್ ಪಾಲಿಸಿ ಆಫ್ ಅಮೆರಿಕ. ಹ್ಮ್ ಇಸ್ರೇಲಿಗೆ ಯಾರೇ ಅಟ್ಯಾಕ್ ಮಾಡಿದ್ರು ಇವರು ಅದನ್ನ ಡಿಫೆಂಡ್ ಮಾಡ್ತಾರೆ. ದಟ್ ಈಸ್ ಅಫಿಷಿಯಲ್ ಪಾಲಿಸಿ. ಯಾಕದು ಆ ಥರದ್ದು ಪಾಲಿಸಿ ಬಂತು? ವೈ ದೇ ಸಪೋರ್ಟ್ ಅದು ಇಸ್ರೇಲ್ ಅಂತ? ಹಾ. ಬಿಕ್ ಅದು ಜೂ ಇಸ್ರೇಲ್ ಇಸ್ ರನ್ ಬೈ ಜೂಯಿಷ್ ಪೀಪಲ್. World War II Yeah. ಅಲ್ಲಿ ಅವ್ರಿಗೆ ಎಲ್ಲ ಅವ್ರನ್ನೆಲ್ಲ ಎಷ್ಟೊಂದು ಜನ ಹತ್ಯೆ ಮಾಡಿ, ನಿಮಗೆ World War II ಎಲ್ಲ ಗೊತ್ತಲ್ಲ, ಎಷ್ಟೋ ಲಕ್ಷಾಂತರ ಜನ ಜೂಯಿಸ್ನೆಲ್ಲ ಹತ್ಯೆ ಮಾಡಿ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವ್ರನ್ನ ಹೋಗಿ ಕಾಪಾಡಿದ್ದೆ ಅಮೆರಿಕ. World War II ಕೊನೆಗೆ ಎಂಡ್ ಮಾಡಿದ್ದೆ ಅಮೆರಿಕ. ಸೊ ಅವಾಗಲಿಂದ ಎಲ್ಲೇ ಇಸ್ರೇಲು ಇದಾದ್ರೂ ಇದು ಒಂದು ಅಫಿಷಿಯಲ್ ಪಾಲಿಸಿ ಮಾಡ್ಕೊಂಡಿದ್ದಾರೆ. ಹ್ಮ್ 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 ಅದೊಂದು ಒಂದು ಸಿಂಪಥೆಟಿಕ್ ಇದು ಒಂದು ಅಪ್ರೋಚ್. ಓಕೆ. ಕರೆಕ್ಟ್. ಅಂದ್ರೆ ಒಂಥರ ಅಫಿಷಿಯಲ್ ಅನ್ಅಫಿಷಿಯಲ್ ಪಾಲಿಸಿ ಅಂತ ಇಟ್ಕೊಳ್ಳಿ. ಅದೇನು ಕಾನ್ಸ್ಟಿಟ್ಯೂಷನ್ ಏನು ಬರ್ದಿಲ್ಲ, ಬಟ್ ಓಕೆ. ಇಟ್ ಈಸ್ ಎ ಅನ್ರಿಟನ್ ಪಾಲಿಸಿ. ಕಾಂಗ್ರೆಸ್ ಯಾರೇ ಇರಲಿ, ಡೆಮೊಕ್ರಾಟ್ ಇರಲಿ, ರಿಪಬ್ಲಿಕನ್ ಇರಲಿ, ಯಾರೇ ಬರಲಿ, ಯಾವುದೇ ಯಾರು ಇಸ್ರೇಲಿಗೆ ತೊಂದರೆ ಮಾಡ್ತು ಅಂದ್ರೆ ಇವರು ಸಪೋರ್ಟ್ 100% ಸಪೋರ್ಟ್ ಕೊಡ್ತಾರೆ. ಇಸ್ರೇಲ್ ಪರ ನಿಲ್ತಾರೆ. ಅದು ಒಂದು ಪಾಲಿಸಿ ಇದೆ. ಬಟ್ ಎನಿವೆ ಈಗ ಒಂಥರ ಇಡೀ ಒಂದು ಯುದ್ಧದ ಭೀತಿ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸ್ತಾ ಇಲ್ಲ ಈಗ. ಆ ಕಡೆ ನಾರ್ತ್ ಕೊರಿಯಾ ಈ ನನಗೆ ಕಡೆ ರಷ್ಯಾದವರು ಇವ್ರನ್ನ ಅಟ್ಯಾಕ್ ಮಾಡ್ತಾ ಇರೋಂಥದ್ದು ಇರ್ಬೋದು, ಉಕ್ರೇನ್ ಅಲ್ಲಿ ಆಗ್ತಾ ಇರೋಂಥದ್ದು. ಈಗ ಆಮೇಲೆ ಇಸ್ರೇಲ್ ಕೂಡ ತುಂಬಾ ಅತಿಗೆ ಹೋಗ್ತಾ ಇದೆ ಅಂತ ಅನ್ಸೋದಿಲ್ವಾ? ಅದನ್ನ ಈ ತರ ಒಂದು ಅಮೆರಿಕ ಸಪೋರ್ಟ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಇದು. ಏಕೆಂದ್ರೆ ಒಂದು ಪೀಸ್ಫುಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡುವಂತ ಪ್ರಯತ್ನವೇ ನಡೀತಾ ಇಲ್ವಲ್ಲ ಅಂತ ನಾನು ಅಂದ್ಕೊಳ್ಳೋದು. ಏನಾದ್ರು ಮಾಡಿದ್ರೆ ಸಾಲ್ವ್ ಮಾಡುತ್ತಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ಎನ್ಕರೇಜ್ ಅದೇ ಮಾಡುತ್ತೆ. ಹೇಳಿದ್ನಲ್ಲ, ಈಗ ಉಕ್ರೇನ್ ಅವರಿಗೆ ನಾವು ನಿಮಗೆ ವೆಪನ್ ಸಪ್ಲೈ ಮಾಡ್ತೀವಿ ಅದನ್ನ ಸ್ಟಾಪ್ ಮಾಡುವಂತ ಪ್ರಯತ್ನ ಅಮೆರಿಕದಂತೂ ಮಾಡ್ತಾ ಇಲ್ವಲ್ಲ ಅಂತ. ಅದು ಅದೇನೆ. ಈ ಏನಕ್ಕೆ ಅಂದ್ರೆ ಎಲ್ಲ ಪೊಲಿಟಿಕಲಿ ಕನೆಕ್ಟೆಡ್. ನಾ ಹೇಳಿದ್ನಲ್ಲ, ಈಗ ಲೋಕಲ್ ಜನಗಳಿಗೆ ಸಪೋರ್ಟ್ ಬೇಕು. ಅವರು ಲೋಕಲ್ ಜನಗಳು ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಅವ್ರ ಹಿಂದ್ಗಡೆ ಎಲ್ಲ ಇಲ್ಲಿರೋ ಕಾಂಗ್ರೆಸ್ ಸೆನೇಟರ್ನು ನಿಂತ್ಕೋತಾರೆ. ಕೆಲವು ಸೆನೇಟರ್ ಈಗ ಡೆಮೊಕ್ರಾಟಿಕ್ಸ್ ಆರ್ ಪ್ರೋಗ್ರೆಸಿವ್. ಡೆಮೊಕ್ರಾಟಿಕ್ ಅವರು ನಾರ್ಮಲಿ ಎಲ್ಲ ಕಡೆ ಪೀಸ್ ಹುಡ್ಕೊಂಡು ಹೋಗೋದು, ಪೀಸ್ ಮಾಡೋದು, ಟ್ರೀಟಿ ಮಾಡೋದು, ಅದರಲ್ಲಿ ಅವ್ರದ್ದು ಸ್ವಲ್ಪ ಆ ಥರ ಯೋಚನೆಗಳಿದೆ. ರಿಪಬ್ಲಿಕನ್ಸ್ ವಾರ್ ಮಾಡೋ ಯೋಚನೆ. ಆದ್ರೆ ನನ್ಗೆ ಅನ್ನಿಸ್ದಂಗೆ ಟ್ರಂಪ್ ಬಿಸ್ನೆಸ್ ಆಂಗಲ್ ಇಂದ ನೋಡೋದ್ರಿಂದ ಸುಮ್ನೆ ವಾರ್ ಮಾಡಲ್ಲ. ಸುಮ್ನೆ ಎಲ್ಲ ದುಡ್ಡು ಕೊಡಲ್ಲ. ಈಗ ಇಸ್ರೇಲಿಗೆ ಆರ್ಮ್ಸ್ ಕೊಡೋದು, ದುಡ್ಡು ಕೊಡೋದು, ಅಥವಾ ಇದಕ್ಕೆ ಯಾವುದಕ್ಕೆ ನಮ್ಮ ರಷ್ಯಾ ಆಮೇಲೆ ಇದ್ರದ್ದು ವಾರ ಆಗ್ತಾ ಇದೆಯಲ್ಲ ಅಲ್ಲಿಗೆ ದುಡ್ಡು ಕೊಡೋದು. ನೇಟೋ ಈಸ್ ಪಾರ್ಟ್ ಆಫ್ ದ ಇದು ಕಾನ್ಫ್ಲಿಕ್ಟ್. ಅಲ್ಲಿಗೆ ನೇಟೋಗೆ ದುಡ್ಡು ಕೊಡೋದು, ಅದೆಲ್ಲ ಸ್ವಲ್ಪ ಇವ್ನು ಕಮ್ಮಿ ಮಾಡ್ತಾನೆ ನನ್ನ ಪ್ರಕಾರ. ವಾರ್ಗೆ ದುಡ್ಡು ಬೇಕು. ಅಮೆರಿಕ ಎಲ್ಲಾ ಕಡೆ ವಾರ್ ಆದಾಗ ದುಡ್ಡು ಸುರಿಯುತ್ತೆ, ಅಥವಾ ಮಿಲಿಟ್ರಿ ಕಳ್ಸುತ್ತೆ ಅಂದ್ರೆ ದುಡ್ಡು ಬೇಕು. ಅಮೆರಿಕ ಮಿಲಿಟ್ರಿ ಕಳ್ಸಿದ್ರೆ ಆ ಮಿಲಿಟ್ರಿ ದುಡ್ಡು ಬೇಕು. ಏನೇ ವಾರ್ ಮಾಡಿದ್ರು ಪ್ರೆಸಿಡೆಂಟ್ ಕಾಂಗ್ರೆಸ್ ಮುಂದೆ ಹೋಗ್ಬೇಕು. ಕಾಂಗ್ರೆಸ್ ಮುಂದೆ ಹೋಗಿ ನಾನು ಈ ತರ ವಾರ್ ಮಾಡ್ತಾ ಇದೀನಿ, ನಾನು ವಾರ್ ಮಾಡಕ್ಕೆ 10,000 ಕೋಟಿ ಬೇಕು ಅಂತ ಕೇಳ್ಬೇಕು. ಕಾಂಗ್ರೆಸ್ ಪರ್ಮಿಷನ್ ಕೊಡ್ಬೇಕು ದುಡ್ಡು ಖರ್ಚು ಮಾಡಕ್ಕೆ. ಸೊ ಇಲ್ಲ ಅಂದ್ರೆ ದುಡ್ಡೇ ಇಲ್ಲ ವಾರ್ ಮಾಡೋದಕ್ಕೆ. ಹಾಗಾಗಿ ಈ ಒಂದು ಪರಿಸ್ಥಿತಿಲಿ ಇವಾಗ ಈ ಈ ಟ್ರಂಪ್ ನನ್ನ ಪ್ರಕಾರ ಹಣನ ಅದಕ್ಕೋಸ್ಕರ ಖರ್ಚು ಮಾಡೋದು ಅಥವಾ ಹಣನ ಕೊಡುವುದು ಸ್ವಲ್ಪ ನನಗನ್ಸುತ್ತೆ ಕೊಡಲ್ಲ. ಬಟ್ ಈ ರಷ್ಯಾ, ಇರಾನು, ಇಸ್ರೇಲು ಇವುಗಳು ನಡೀತಾ ಇರೋದು ನನ್ನ ಪ್ರಕಾರ ವಾರ್ ಕಮ್ಮಿನೇ ಆಗ್ಬೋದು. ಇಟ್ಸ್ ಅದರ್ ವೇ. ಯಾಕೆಂದ್ರೆ ಟ್ರಂಪ್ ಸುಮ್ನೆ ಸಪೋರ್ಟ್ ಮಾಡಲ್ಲ, ಟ್ರಂಪ್ ಸುಮ್ನೆ ದುಡ್ಡು ಕೊಡಲ್ಲ. ಈ ಅಮೆರಿಕ ದುಡ್ಡು ಕೊಡಲ್ಲ ಅಂದ್ರೆ ವಾರ್ ಕಮ್ಮಿನೇ ಆಗ್ಬಹುದು ಅಂತ ಅನ್ಕೋತೀನಿ. ನನ್ಗೇನು ಅಷ್ಟು ಆಗತ್ತೆ ಅಂತ ಅನ್ಸಲ್ಲ. ಇಂಡಿಯಾ ಜೊತೆ ಯಾವ ತರ ಸಂಬಂಧ ಆಗ್ಬೋದುತ್ತೆ ಭಾರತ ಜೊತೆಗೆ? ಇಂಡಿಯಾ ಜೊತೆ ಏನು ಅಂತದ್ ಏನು ಚೇಂಜ್ ಆಗಲ್ಲ. ಇಂಡಿಯಾ ಜೊತೆ ಹೇಳದ್ನಲ್ಲ, ಅಮೆರಿಕಾಗೆ ಇಂಡಿಯಾ ಒಂದು ವ್ಯಾಪಾರ ಕೇಂದ್ರ.
ಸಿ ಹ್ಮ್ ಹ್ಮ್ ಅದರ್ ದೆನ್ ವ್ಯಾಪಾರ ಕೇಂದ್ರ ಅವ್ರಿಗೇನು ಅದರ್ ದೇರ್ ಇಸ್ ನೋ ಅದರ್ ಟೈಸ್. ಇಂಡಿಯಾನ ಹ್ಮ್ ಅವರು ವ್ಯಾಪಾರ ಕೇಂದ್ರದಿಂದ ನೋಡ್ತಾರೆ. ಅಂದ್ರೆ ನಮ್ಮ ಅಮೇರಿಕನ್ ಕಂಪನಿಗಳು ಅಲ್ಲಿ ವ್ಯವಹಾರ ಮಾಡಬೇಕು ಸಾರಾ ಸಲೀಟಾಗಿ. ಅಮೇರಿಕನ್ ಹ್ಮ್ ಕಂಪನಿಗಳು ಅಲ್ಲಿ ಹೋಗಿ ಮಾರಬೇಕು, ಅಲ್ಲಿ ಹೋಗಿ ಹ್ಮ್ ಎಸ್ಟಾಬ್ಲಿಷ್ ಆಗಬೇಕು, ಅದಕ್ಕೇನು ತೊಂದರೆ ಆಗಬಾರ್ದು. ಆ ಹ್ಮ್ ಒಂದು ದಿಕ್ಕಿನಲ್ಲಿ ಅವ್ರು ನೋಡ್ತಾರೆ ಹೊರ್ತು ಆ, ಇಂಡಿಯಾಗೆ ಈಗ ಇಸ್ರೇಲ್ ನಾ ಹೇಳಿದ್ನಲ್ಲ, ಇಸ್ರೇಲ್ಗೆ ಅಫಿಷಿಯಲಿ ಒಂದು ಸಪೋರ್ಟ್ ಇದೆ, ಮಾರಲ್ ಸಪೋರ್ಟ್ ಇದೆ. ಯಾರೇ ಒಬ್ರು ಅದ್ರ ಇಸ್ರೇಲ್ಗೆ ಏನಾದ್ರು ಕೆಟ್ಟದ್ ಮಾಡಕ್ ಬಂದ್ರೆ ಅವ್ರ ಹಿಂದ್ಗಡೆ ನಿಲ್ತಾರೆ. ಆ ತರ ಮಾರಲ್ ಸಪೋರ್ಟ್ ಏನು ಯಾವತ್ತೂ ಅಮೆರಿಕ ಏನು ಇಂಡಿಯಾಗಿಲ್ಲ, ಇವತ್ತು ಇಲ್ಲ, ನಾಳೆನೂ ಇಲ್ಲ, ಯಾವತ್ತೂ ಆಗಲ್ಲ ಅದು. ಸೊ ಇಂಡಿಯಾ ಇಸ್ ಇಂಡಿಪೆಂಡೆಂಟ್. ಸೊ ಹಾಗಾಗಿ ಆ, ಆ ಥರದ್ದೇನು ಅನುಕೂಲ ಆಗಲ್ಲ. ವ್ಯಾಪಾರ ಆಕ್ಚುವಲಿ ಈಗ ಇಂಡಿಯಾ ನನಗೆ ಅನ್ಸ್ದಂಗೆ ಇವನು ಹೇಳಿದ್ದಾನೆ, ಟ್ರಂಪ್ ಹೇಳಿದ್ದ ಏನು ಅಂದ್ರೆ ವ್ಯಾಪಾರದಲ್ಲಿ ಅಮೇರಿಕನ್ ಎಷ್ಟೊಂದು ಸಾಮಾನುಗಳು ಆಮೇಲೆ ಕಂಪನಿಗಳು ಇಂಡಿಯಾದಲ್ಲಿ ಆಪರೇಟ್ ಮಾಡೋದಕ್ಕೆ ಇಂಡಿಯಾ ಎಕ್ಸ್ಟ್ರಾ ಟ್ಯಾರಿಫ್ ಹಾಕುತ್ತೆ. ಹಾಗಾಗಿ ಈಗ ಫೋರ್ಡ್ ಕಂಪನಿ ಹೋಯ್ತು ಇಂಡಿಯಾದಿಂದ, ಹಾರ್ಲೆ ಡೇವಿಡ್ಸನ್ ಹೋಯ್ತು, ಆಮೇಲೆ ಅಮೆರಿಕನ್ದು ಸೇಬನ್ನ ತರಿಸಿದ್ರೆ ಅದಕ್ಕೆ ಎಕ್ಸ್ಟ್ರಾ ಟ್ಯಾರಿಫ್ ಇದೆ, ಅಮೆರಿಕಾದಿಂದ ಬಾದಾಮಿ ಕಳ್ಸಿದ್ರೆ ಅದಕ್ಕೆ ಎಕ್ಸ್ಟ್ರಾ ಟ್ಯಾರಿಫ್ ಇದೆ, ಅಮೆರಿಕಾದಿಂದ ದ್ರಾಕ್ಷಿ ಕಳ್ಸಿರೋದಕ್ಕೆ ಎಕ್ಸ್ಟ್ರಾ ಟ್ಯಾರಿಫ್ ಇದೆ. ಅವ್ನು ಹೇಳಿದ್ದಾನೆ ಈ ತರ ನೀವೆಲ್ಲ ಎಕ್ಸ್ಟ್ರಾ ಟ್ಯಾರಿಫ್ ಹಾಕಿ ಇಂಡಿಯಾದಿಂದ ನೀವೇನೇನ್ ಕಳಿಸ್ರಿ ಅಮೆರಿಕ ನಾವು ಹಾಕ್ತೀವಿ ಅಂತ ಆಗ್ಲೇ ಹೇಳ್ಬಿಟ್ಟಿದ್ದಾನೆ ಅವನು. ಹ್ಮ್ 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 ಸೊ ಹಾಗಾಗಿ ಟ್ರಂಪ್ದು ಒಂದು ನಾನು ಹೇಳ್ತೀನಿ, ಅವನಿಗೆ ಅಮೆರಿಕ ಫಸ್ಟ್. ಅವನಿಗೆ ಇಂಡಿಯಾ ಅಲ್ಲ, ನೀವು ಯಾರನ್ನು ಕೇಳಲ್ಲ. ಅಮೆರಿಕ ಅವನಿಗೆ ದಟ್ ಈಸ್ ನಾಟ್ ವೆರಿ ಕ್ಲಿಯರ್. ಅವನಿಗೆ ಅಮೆರಿಕನ್ಸ್ ಫಸ್ಟ್. ನೀನು ಹ್ಮ್ ಅಮೆರಿಕನ್ಸ್ ಅನುಕೂಲ ಆಗಲ್ವ, ಅಮೆರಿಕನ್ಗೆ ಹೋಗಲ್ಲ, ಇಂಡಿಯಾ ಅಲ್ಲ, ಮಂಡ್ಯ ಅಲ್ಲ, ಯಾರು ಇಲ್ಲ, ಐ ಡೋಂಟ್ ಕೇರ್ ಹ್ಮ್ ಪಾಲಿಸಿ. ಹ್ಮ್ ಹ್ಮ್ ಓಕೆ 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 ಓಕೆ. ವೀಸಾ ವಿಚಾರಗಳಲ್ಲಿ ಹಾಗಾಗಿ ಆ ಒಂದು ಅದೊಂದು ತುಂಬಾ ಪ್ಲೇ ಆಗಿದೆ. ಇವನ್ ಬಂದ್ರೆ ಹ್ಮ್ ಯಾರಿಗೂ ಏನು ಕೇರ್ ಮಾಡಲ್ಲ. ಅವನಿಗೆ ಅಮೆರಿಕ ಉದ್ಧಾರ ಆಗ್ಬೇಕು. ಅಮೆರಿಕ ಈಗ ನೀವೇನೋ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಹಂಗೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಸ್ಲೋಗನ್ ಒಂದು, ಹ್ಮ್ ಆಯ್ತಾ? ಹ್ಮ್ ಹ್ಮ್ ಅಂದ್ರೆ ಮತ್ತೆ ಅಮೆರಿಕಾನ ದೊಡ್ಡದ್ ಮಾಡ್ಬೇಕಂತ. ಸೊ ಅಮೆರಿಕನ್ ಎಕಾನಮಿಗೆ, ಅಮೆರಿಕದ ಜನಗಳಿಗೆ, ಅಮೆರಿಕನ್ ಕಂಪನಿಗಳಿಗೆ ಯಾವುದಕ್ಕೂ ಏಟ್ ಬರೆದ್ರೆ ನೋಡ್ಕೊತಾನೆ. ಯಾರು ಈಗ ಅದೇ ಹೇಳಿದ್ನಲ್ಲ, ಇಂಡಿಯಾದಲ್ಲಾಗ್ಲಿ, ಚೈನಾ ಆಗ್ಲಿ, ಜಪಾನ್ ಆಗ್ಲಿ, ಫ್ರಾನ್ಸ್ ಆಗ್ಲಿ, ಜರ್ಮನಿ ಆಗ್ಲಿ, ಇವೆಲ್ಲ ಅಮೆರಿಕನ್ ಕಂಪ್ನಿಗೆ ನಾವು ಅದ್ ಮಾಡಲ್ಲ, ಇದ್ ಮಾಡಲ್ಲ, ನಾವು ಫೈನ್ ಹಾಕ್ತಿವಿ, ನಾವು ಇದನ್ನ ಇಂಪೋರ್ಟ್ ಮಾಡಕ್ ಬಿಡಲ್ಲ, ಅಂಥದಕ್ಕೆಲ್ಲ ಇವನ್ ಕಿತಾಪತಿ ಮಾಡ್ತಾನೆ, ಬಿಡಲ್ಲ. ಸೊ ಹ್ಮ್ ಏನಪ್ಪ ಹ್ಮ್ ಅಮೆರಿಕನ್ ಜನಗಳು ಅಮೆರಿಕನ್ ಕಂಪನಿನ ಸೇಫ್ ಗಾರ್ಡ್ ಮಾಡ್ತಾರೆ, ಅದು ಅವ್ನ ಪ್ರಿಯಾರಿಟಿ. ಓಕೆ. ಮತ್ತೆ ನೀನಾದ್ರು ಈಗ ಒಟ್ಟು ಅಮೆರಿಕದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಈಗ ಸದ್ಯದಲ್ಲಿ? ಅಮೆರಿಕದ ಆರ್ಥಿಕ ಪರಿಸ್ಥಿತಿ ಏನು ಹದಗೆಟ್ಟಿಲ್ಲ, ಜನ ಹೇಳ್ದಂಗೆ ಏನಿಲ್ಲ, ಚೆನ್ನಾಗಿದೆ. ಆದ್ರೆ ಇನ್ಫ್ಲೇಷನ್ನು ಇರೋದು ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಆ, ಹ್ಮ್ ಕೆಲಸಗಳು ಏನು ಹೋಗಿಲ್ಲ ಅಷ್ಟೊಂದು. ಕೆಲವು ಕಡೆ ಕೆಲವು ಸೆಲೆಕ್ಟೆಡ್ ಏರಿಯಾದಲ್ಲಿ ಅಷ್ಟೊಂದು ಕೆಲಸಗಳು ಹುಟ್ತಾ ಇಲ್ಲ. ಅಂದ್ರೆ ಯಾರು ಕೆಲಸಗಳು ಯಾವಾಗ 2008, 2013, 2001, 3 ಅಲ್ಲೆಲ್ಲ ಅವಾಗೆಲ್ಲ ಕೆಲಸಗಳ ಇಲ್ದಲೆ, ಜನಗಳ ಹತ್ರ ಇನ್ಕಮ್ ಇಲ್ದಲೆ ಅದೆಲ್ಲ ಹ್ಮ್ ಆಗಿತ್ತು. ಆ ಥರ ಪರಿಸ್ಥಿತಿ ಏನೂ ಇಲ್ಲ. ಹ್ಮ್ ಇಟ್ ಈಸ್ ಹ್ಮ್ ಎಕಾನಮಿ ಇಸ್ ಗುಡ್. ಹ್ಮ್ ಎಷ್ಟೋ 2% 3% ಏನೋ ಗ್ರೋತ್ ನಡೀತಾ ಇರಬೇಕು. ನಾನು GDP ನೋಡಿಲ್ಲ. ಇಟ್ಸ್ ಎ ಹ್ಯೂಜ್ ಎಕಾನಮಿ. ಇಟ್ಸ್ 28 ಟ್ರಿಲಿಯನ್ ಡಾಲರ್ ಎಕಾನಮಿ. ಅದು ಒಂಥರ ಹ್ಮ್ ದೈತ್ಯಾಕಾರ ಆನೆ, ಅದನ್ನು ಮೂವ್ ಮಾಡ್ಬೇಕಾದ್ರೆ ಕಷ್ಟ. ಸೊ ಹಾಗಾಗಿ ಅಮೆರಿಕನ್ ಎಕಾನಮಿ ಇಸ್ ಗುಡ್. ಕೆಲಸಗಳು ಕೆಲವು ಈಗ IT ಸೆಕ್ಟರ್ ಅಲ್ಲಿ ಸ್ವಲ್ಪ ಆ, ಹಿಂದೆ ಆಗಿದೆ. ಅಲ್ಲಿ ಹೊಸ ಕೆಲಸಗಳು ಉತ್ಪತ್ತಿ ಆಗ್ತಾ ಇಲ್ಲ. ಬಟ್ ಬೇರೆ ಕೆಲವು ಕಡೆ ಈಗ ಮ್ಯಾನುಫ್ಯಾಕ್ಚರಿಂಗು, ಇನ್ಯಾವುದೋ ಸೆಕ್ಟರು, ಮಿಡ್ ವೆಸ್ಟ್ ಅಲ್ಲೆಲ್ಲ ಕಾರ್ ಮ್ಯಾನುಫ್ಯಾಕ್ಚರಿಂಗು ಅಥವಾ ಇದಾವೆಲ್ಲ ನಡೀತಾ ಇದೆ. ಹ್ಮ್. ಬೇರೆ ಇದ್ರಲ್ಲೆಲ್ಲ ಓಕೆ ನಡೀತಾ ಇದೆ. ಏನು ಈಗ ಅಮೆರಿಕನ್ ಎಕಾನಮಿ ಹಾಳಾಗಿಲ್ಲ, ಖಂಡಿತ ಹಾಳಾಗಿಲ್ಲ, ಖಂಡಿತ ಗ್ಲೋಬಲ್ ಹಾಳಾಗಿಲ್ಲ. ಇದೆ. ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಏನ್ ಚಿಂತನೆ ನಡೀತಾ ಇದೆ? ಗ್ಲೋಬಲ್ ವಾರ್ಮಿಂಗ್ ತುಂಬಾ ಆ, ಅದು
ಹ್ಮ್. ಈ ಟ್ರಂಪ್ ಆಗ್ಲೇ ಹೇಳ್ಬಿಟ್ಟಿದ್ದಾನೆ, ಅವ್ನು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಗ್ಲೋಬಲ್ ವಾರ್ಮಿಂಗ್. ಅವ್ನು ಟ್ರಂಪ್ ಹೇಳಿದಾನೆ, "ನಾನ್ ನಂಬದೇ ಇಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂತ." ಅವನಿಗೆ ನಂಬದೇ ಇಲ್ಲ. ಅವನು ಅವೆಲ್ಲ ಬೋಗಸ್, ಅವೆಲ್ಲ ಬೋಗಸ್, ಅವೆಲ್ಲ ಏನಿಲ್ಲ ಅಂತ. ಇಟ್ ಈಸ್ ಹಾಕ್ಸ್ ಅಂತ ಏನೋ ಪದ ಬಳಸಿದ ಲಾಸ್ಟ್ ಟೈಮ್. ಹ್ಮ್. ಹಂಗೆ ಅವ್ನು ಅವನು ಒಪ್ಪಲ್ಲಲ್ವಾ? ಅದು ಏನು ಅಂದ್ರೆ ಇವನ್ನ ಅವ್ನು ಒಪ್ಪಲ್ಲ, ಅವ್ನು ಪ್ಯಾರಿಸ್ ನಂಬಲ್ಲ. ಆ, ಪ್ಯಾರಿಸ್ ಒಪ್ಪಂದಕ್ಕೂ ಕೂಡ ಹಿಂದೆ ಟ್ರಂಪ್ ಟೈಮಲ್ಲಿ ವಾಪಸ್ ತಗೊಂಡಿದ್ದು, ಅವ್ರು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿದ್ರು. ಬಟ್ ಬೈಡನ್ ಬಂದ ನಂತರ ಮತ್ತೆ ವಾಪಸ್ ಪ್ಯಾರಿಸ್ ಒಪ್ಪಂದ ಜಾರಿಗೆ ತರುವಂತ ಕೆಲಸ. ಮತ್ತೆ ಈಗ ಟ್ರಂಪ್ ಬಂದ ಕಾರಣಕ್ಕೋಸ್ಕರ ಪ್ಯಾರಿಸ್ ಒಪ್ಪಂದದಿಂದ ಮತ್ತೆ ಆಚೆ ಬರೋ ಸಾಧ್ಯತೆ ಇದೆಯಾ? ಇದೆ ಇದೆ, ಖಂಡಿತ ಇದೆ, ಆಚೆ ಬರೋ ಸಾಧ್ಯತೆ ಇದೆ. ಏನಕ್ಕೆ ಅಂದ್ರೆ ಅದು ಹಾ. ಪ್ಯಾರಿಸ್ ಒಪ್ಪಂದದಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಒಪ್ಪಂದಕ್ಕೆ ಸಹಿ ಆಗ್ದಾಗ ಎಷ್ಟೊಂದು ಈಗ ಕೆಲವು ಫ್ಯಾಕ್ಟ್ರಿಗಳು ಓಪನ್ ಮಾಡಕ್ಕೆ, ಕೆಲವು ಡ್ರಿಲ್ಲಿಂಗ್ ಮಾಡಕ್ಕೆ, ಕೆಲವು ಕಡೆ ಕನ್ಸ್ಟ್ರಕ್ಷನ್ ಇದನ್ನ ನ್ಯೂಕ್ಲಿಯರ್ ಹ್ಮ್. ರಿಯಾಕ್ಟರ್ ಆಗ್ಬೋದು, ಅಥವಾ ಆಯಿಲ್ ಹೌದು. ಡ್ರಿಲ್ಲಿಂಗ್ ಇರ್ಬೋದು, ಹೌದು. ಅಥವಾ ಕೋಲ್ ಇದಿರ್ಬೋದು, ಅವಕ್ಕೆಲ್ಲ ರಿಸ್ಟ್ರಿಕ್ಷನ್ ಇರುತ್ತೆ. ಅವಕ್ಕೆಲ್ಲ ಎಲ್ ಬೇಕಲ್ಲಿ ಮಾಡಕ್ಕಾಗಲ್ಲ. ಹಾಗಾಗಿ ಅಯ್ಯೋ ನಮ್ಗೆ ಎಲ್ ಬೇಕಲ್ಲಿ ಮಾಡಕ್ಕಾಗಲ್ಲ, ನಾನು ಐ ಡೋಂಟ್ ಬಿಲೀವ್, ನಾ ಅದಕ್ಕೆಲ್ಲ ಸೈನ್ ಹಾಕಲ್ಲ, ನಾವ್ ಹೆಂಗ್ ಬೇಕಂಗ್ ಮಾಡ್ತೀವಿ, ನಾವ್ ಎಲ್ ಬೇಕಲ್ಲಿ ಆಯಿಲ್ ತೆಕ್ಕತ್ತೀವಿ, ನಾವ್ ಎಲ್ ಬೇಕಲ್ಲಿ ಯಾವ ತರ ಬೇಕು ಆ ತರ ನ್ಯೂಕ್ಲಿಯರ್ ಇದ್ ಮಾಡ್ತೀವಿ. ನಾವು ಆ ತರ ಒಂದು ಕಲ್ಲಿದ್ದಲು ಗಣಿಗಳ ವಿಚಾರದಲ್ಲಿ ಕೂಡ ಹೌದು ಬಹಳ ರಿಸ್ಟ್ರಿಕ್ಷನ್ ಆಗುತ್ತೆ. ನಾವು ನಾವು ಮಾಡ್ಕೊಳ್ಳಲ್ಲ ಅಂತ ಹೋಗ್ತದೆ ಕಲ್ಲಿದ್ದು. ಹೌದು ಹೌದು. ಕೋಲ್ಸ್. ಮೇನ್ ಆಯಿಲ್ ಡ್ರಿಲ್ಲಿಂಗು ಇದು ಎಲ್ಲ. ಹಾಗಾಗಿ ಇಲ್ಲ ಕೋಲ್ ಇಂಡಸ್ಟ್ರಿ, ಸ್ಟೀಲ್ ಇಂಡಸ್ಟ್ರಿ ಇವುಗಳಿಗೆಲ್ಲ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಲೋಕಲ್ ಕೋಲ್ ಇಂಡಸ್ಟ್ರಿ, ಲೋಕಲ್ ಸ್ಟೀಲ್ ಇಂಡಸ್ಟ್ರಿಗೆಲ್ಲ ಎಫೆಕ್ಟ್ ಆಗುತ್ತೆ. ಜನಗಳು ಕೆಲಸ ಕಳ್ಕೊತಾರೆ, ಅದೆಲ್ಲ ಮುಚ್ಬೇಕಾಗುತ್ತೆ ಅಥವಾ ಚೇಂಜ್ ಮಾಡ್ಬೇಕಾಗುತ್ತೆ. ಅವೆಲ್ಲ ನಾನು ಒಪ್ಪೋದಿಲ್ಲ, ನಾವು ಮಾಡೋದಿಲ್ಲ ಅಂತ ಈ ಹಿಂದರಿತೇನೆ, ಗ್ಯಾರಂಟಿ ಅದೆಲ್ಲ ಹಿಂದಕ್ಕೆ ಬರುತ್ತೆ. ನಾ ಹೇಳಿದ್ನಲ್ಲ, ಯಾವುದೇ ಪಾಲಿಸಿ ಇರ್ಬೋದು, ನೀವು ಆಮೇಲೆ ಕ್ಲೈಮೇಟ್ ಪಾಲಿಸಿ, ಪ್ಯಾರಿಸ್ ಇದು, ಅಥವಾ ಇನ್ನೊಂದು ಟ್ರೇಡ್, ಈಗ ಎಷ್ಟೊಂದು ಟ್ರೇಡ್ ಪಾಲಿಸಿಗಳಿವೆ, ಟ್ರೇಡ್ ಅಗ್ರಿಮೆಂಟ್ಗಳು. ಈ ಟ್ರೇಡ್ ಅಗ್ರಿಮೆಂಟ್ಗಳೆಲ್ಲ ಎಷ್ಟೊಂದು ಇದಕ್ಕೆಲ್ಲ ಆ, ಅಮೇರಿಕಾಗೆ ಆಮ್, ಒಳ್ಳೇದಾಗಲ್ವಾ, ಅವನು ಸೈನೇ ಮಾಡಲ್ಲ ಅಥವಾ ವಾಪಸ್ ತಗೊಂಡ್ಬಿಡ್ತಾನೆ. ಆ ಥರದ್ದೆಲ್ಲ ಆಗುತ್ತೆ. ಈಗ ಚೈನಾಗೆ, ಚೈನಾದವರೆಲ್ಲ ಡಂಪ್ ಮಾಡ್ತಾರೆ, ಚೈನಾ ಇದಾಗ್ತಾನೆ ಈಗ. ಎಂಥದ್ದು ಟ್ಯಾರಿಫು, ಚೈನಾ ಪ್ರಾಡಕ್ಟ್ಗಳಿಗೆ ಟ್ಯಾರಿಫ್ ಆಗುತ್ತೆ. ಚೈನಾ ಅಷ್ಟು ಸುಲಭವಾಗಿ ಡಂಪ್ ಮಾಡೋಕ್ಕಾಗಲ್ಲ ಟ್ಯಾರಿಫ್ಗಳನ್ನ. ಅದೇ ಥರ ಇಂಡಿಯಾ, ಎಲ್ಲ ಕಂಟ್ರಿಗೂ ಟ್ಯಾರಿಫ್ ಆಗ್ತಾನೆ. ಈ ಥರದ್ದೆಲ್ಲ ನಡೆಯುತ್ತೆ. ಇವನು ತುಂಬಾ ಅಮೆರಿಕನ್ ಪ್ರೊಟೆಕ್ಷನಿಸಮ್ ತುಂಬಾ ಇದೆ, ತುಂಬಾ ಮಾಡ್ತಾರೆ. ಅದಕ್ಕೆ ಸಪೋರ್ಟಿಗೆ ಏನಾಗುತ್ತೆ ಅಂದ್ರೆ ಈ ಸಲ ತುಂಬಾ ಬಿಸ್ನೆಸ್ ಅವನು ಹಿಂದೆ ಇದ್ದಾವೆ, ಇಲಾನ್ ಮಸ್ಕ್ ಅವರು ಇವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಸ್ಗೆ ಬಹಳ ಸೊ ದೊಡ್ಡ ಪ್ರಮಾಣದ ಹಾಗಾಗಿ ಕ್ಯಾಪಿಟಲ್ ಬಸ್ಗೆ. ಎಸ್. ದೊಡ್ಡ ಅವನು ತುಂಬಾ ದುಡ್ಡು ಹಾಕಿ ಅದು ಮಾಡಿ ಎಲ್ಲ ಮಾಡಿದಾನೆ. ಸೊ ಇಂಡಸ್ಟ್ರಿನ, ಅಮೆರಿಕನ್ ಇಂಡಸ್ಟ್ರಿ, ಅಮೆರಿಕನ್ ಎಕಾನಮಿ ಪ್ರೊಟೆಕ್ಟ್ ಮಾಡ್ತಾರೆ. ಒಂದೇನಪ್ಪ ಅಂದ್ರೆ ಅಮೆರಿಕಾದಲ್ಲಿ ಈಗ ನಮ್ಗಳಿಗೆ ಒಂದ್ ಚಿಂತೆ ಕಮ್ಮಿ, ಏನಪ್ಪಾ ಅಂದ್ರೆ ಎಕಾನಮಿ ಹಾಳಾಗಲ್ಲ ಅಂತ ಒಂದ್ ಚಿಂತೆ ಕಮ್ಮಿ. ಯಾಕೆಂದ್ರೆ ಟ್ರಂಪ್ ಬಂದಿರೋದೇ ಎಕಾನಮಿ ಉದ್ಧಾರ ಮಾಡಕ್ಕೆ, ಅವನ ಬಿಸ್ನೆಸ್ ಮ್ಯಾನ್. ಸೋಷಿಯಲ್, ಈಗ ಸೋಷಿಯಲ್ ಇದ್ರಲ್ಲೆಲ್ಲ ಇದ್ ಮಾಡ್ಬೋದು ಅವರು. ಈ ಅವನಿಗೆ ಈಕ್ವಲ್ ಹ್ಯೂಮನ್ ರೈಟ್ಸು, ಆಮೇಲೆ ಇಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಹಿನ್ ಸ್ವಲ್ಪ ವೀಕರ್ ಸೆಕ್ಷನ್ಗೆ ಹೆಲ್ಪ್ ಮಾಡೋದು, ವೀಕರ್ ಸೆಕ್ಷನ್ಗೆ ಇದು ಮಾಡೋದು, ಹ್ಯೂಮನ್ ರೈಟ್ಸು, LGBT ಅವುಗಳಲ್ಲೆಲ್ಲ ಅವನ ನಂಬಿಕೆ ಇಲ್ಲ. ಇನ್ಶೂರೆನ್ಸ್ ಪಾಲಿಸೀಸ್. ಸೋಷಿಯಲ್ ಇದೆಯಲ್ಲ, ಸೋಷಿಯಲ್ ಆಸ್ಪೆಕ್ಟ್ ಆಫ್ ದ ಲೈಫ್, ಅದಕ್ಕೆ ಹೊಡೆತ ಬೀಳುತ್ತೆ. ಎಕನಾಮಿಕ್ ಆಸ್ಪೆಕ್ಟ್ ಆಫ್ ಲೈಫ್ ಏನ್ ಹಾಳಾಗಲ್ಲ. ಓಕೆ 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 ಓಕೆ, ಸರಿ, ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಮತ್ತೆ ಬೇರೆ ಏನಾದ್ರು ಹೇಳ್ಬೋದಾ? ಏನಿಲ್ಲ, ಐ ಮೀನ್ ಇದು ನನ್ನ ಪ್ರಕಾರ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಈ ಅಮೆರಿಕ ದೇಶ ಸ್ಟ್ರಕ್ಚರ್ ಇದೆಯಲ್ಲ, ನಾವೇನ್ ಹೇಳ್ತೀವಿ, ಈ ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರು ಅಥವಾ ಗೌರ್ಮೆಂಟ್ ಸ್ಟ್ರಕ್ಚರು, ಯಾರೇ ಪ್ರೆಸಿಡೆಂಟ್ ಆಗ್ಲಿ, ಏ, ಇದು ಡಿಕ್ಟೇಟರ್ ತರ ಮಾಡೋದಕ್ಕೆ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ಒಬ್ಬ ಪ್ರೆಸಿಡೆಂಟ್, ಈಗ ಡೊನಾಲ್ಡ್ ಟ್ರಂಪ್ ಕೆನಾಟ್ ಬಿಕಮ್ ಎ ಡಿಕ್ಟೇಟರ್. ಎಷ್ಟು ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇದೆ ಅಂದ್ರೆ ಪ್ರತಿಯೊಂದಕ್ಕೂ ಕಾಂಗ್ರೆಸ್ಸಿಗೆ ಹೋಗ್ಬೇಕು, ಕಾಂಗ್ರೆಸ್ ಅದಕ್ಕೆ ಅಪ್ರೂವಲ್ ಕೊಡಬೇಕು. ಆಮೇಲೆ ಸ್ಟೇಟ್ ಇಸ್ ಎ ಇಂಡಿಪೆಂಡೆಂಟ್ ಬಾಡಿ. ಈಗ ಸ್ಟೇಟ್ಗಳು ಇಂಡಿಪೆಂಡೆಂಟ್, ಅವನೇನು ಸ್ಟೇಟ್ ಮೇಲೆ, ಈಗ ಕ್ಯಾಲಿಫೋರ್ನಿಯಾ ಸ್ಟೇಟ್ ಮೇಲೆ ಅವನು ಏನು ದಬ್ಬಾಳಿಕೆ ಮಾಡೋಕ್ಕಾಗಲ್ಲ. ಅವನು ಪ್ರೆಸಿಡೆಂಟಿಗೆ ಎಷ್ಟೊಂದು ಇದ್ರಲ್ಲಿ ಬರೋದೇ ಇಲ್ಲ. ಸ್ಟೇಟ್ ಇಸ್ ಎನ್ ಆಲ್ಮೋಸ್ಟ್ ಲೈಕ್ ಇಂಡಿಪೆಂಡೆಂಟ್. ಅವ್ನು ಯಾವ ದಬ್ಬಾಳಿಕೆ ಮಾಡೋಕ್ಕಾಗಲ್ಲ, ನೀವು ಹೆಂಗ್ ಮಾಡಿ, ಈ ತರ ಮಾಡಿ,
ಅಂತ ಏನು ಮಾಡೋಕ್ಕಾಗಲ್ಲ. ಈಗ ಎಜುಕೇಷನ್ ಇಸ್ ಎ ಸ್ಟೇಟ್ ಪಾಲಿಸಿ, ಪೊಲೀಸ್ ಲಾ ಅಂಡ್ ಆರ್ಡರ್ ಇಸ್ ಎ ಸ್ಟೇಟ್ ಪಾಲಿಸಿ, ಮೋಟಾರ್ ವೆಹಿಕಲ್ ಇಸ್ ಎ ಸ್ಟೇಟ್ ಪಾಲಿಸಿ. ಎಷ್ಟೊಂದು ಏನಪ್ಪ ಅಂದರೆ ಅಲ್ಲಿ ಅಮೆರಿಕದ ಪ್ರೆಸಿಡೆಂಟ್ಗೆ ತುಂಬ ಹೈಯೆಸ್ಟ್ ಪವರ್ ಇರೋದಂದ್ರೆ ಇಂಟರ್ನ್ಯಾಷನಲ್ ಟ್ರೀಟಿ, ಇಂಟರ್ನ್ಯಾಷನಲ್ ವಾರ್, ಡಿಫೆನ್ಸ್, ಇದಕ್ಕೆ ತುಂಬ ಪವರ್ ಇದೆ. ಬೇರೆ ಇಂಟರ್ನಲ್ ಅಮೆರಿಕದ ಇಂಟರ್ನಲ್ ಇದ್ರಲ್ಲಿ ಅವ್ನು ಎಷ್ಟೇ ಯಾರೇ ಪ್ರೆಸಿಡೆಂಟ್ ಆಗಲಿ ಹೇಳ್ತೀನಲ್ಲ, ಎಂಥ ಕೆಟ್ಟವರೇ ಬರಲಿ ಏನೇ ಬರಲಿ ಹಾಳು ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಷ್ಟು ಡಿಸ್ಟ್ರಿಬ್ಯೂಟೆಡ್ ಸ್ಟ್ರಕ್ಚರ್ ಇದು. ದಟ್ಸ್ ವೈ ಇಟ್ಸ್ ಓಕೆ ಕಾಲ್ಡ್ ಯುನೈಟೆಡ್ ಸ್ಟೇಟ್ಸ್. ಎಲ್ಲ ಸ್ಟೇಟ್ಸ್ಗಳು ಯುನೈಟ್ ಆಗಿರೋದು ಅಂಡ್ ದೇ ರಿಯಲ್ ಸೆನ್ಸ್ ಆಪರೇಟ್ ಆಫ್ ಇಂಡಿಪೆಂಡೆಂಟ್ಲಿ ಫೆಡರೇಷನ್. ಯುನೈಟ್ ಆಗಿರುತ್ತೆ. ನಿಮ್ಮದು ರಿಯಲ್ ಸೆನ್ಸ್ ಅಲ್ಲಿ ಫೆಡರೇಷನ್ ಅದು ಅಲ್ವಾ? ಓಕೆ. ಹೌದು, ರಿಯಲ್ ಫೆಡರೇಷನ್. ಹಾಗಾಗಿ ಒಬ್ಬ ಪ್ರೆಸಿಡೆಂಟ್ ಬಂದು ಇಂಟರ್ನಲ್ಲಿ ದೇಶನ ಅಲ್ಲೋಲ ಕಲ್ಲೋಲ ಮಾಡಕ್ ಸಾಧ್ಯನೇ ಇಲ್ಲ. ಆಮೇಲೆ ಎಷ್ಟೊಂದು ಪವರ್ ಇಲ್ಲ. ಕೆಲವು ಎಕ್ಸಿಕ್ಯೂಟಿವ್ ಆರ್ಡರ್ ಅಲ್ಲಿ ಕೆಲವೆಲ್ಲ ಪಾಸ್ ಮಾಡ್ಬೋದು, ಬಟ್ ಬೇರೆದೆಲ್ಲ ಸೆನೆಟಿಗೆ ಹೋಗ್ಬೇಕು, ಕಾಂಗ್ರೆಸ್ಗೆ ಹೋಗ್ಬೇಕು, ಒಬ್ರು ವೋಟ್ ತಗೋಬೇಕು, 2/3 ಮೆಜಾರಿಟಿ ಹಾಕ್ಬೇಕು, ವೋಟ್ ಬರಬೇಕು, ಆ ಥರದ್ದೆಲ್ಲ ಇದೆ. ಹಾಗಾಗಿ ಮನಸ್ಸಿಗೆ ಬಂದಿದ್ದ ಕಾನೂನು, ಮನಸ್ಸಿಗೆ ಬಂದಿದ್ದ ರೂಲ್ಸು ಇದೆಲ್ಲ ಮಾಡಕ್. ಆಮೇಲೆ ಕೋರ್ಟ್ ಸಿಸ್ಟಮ್ ತುಂಬಾ ಇದಾಗಿದೆ. ಈಗ ಕ್ಯಾಲಿಫೋರ್ನಿಯಾ ಮಾಡ್ತಾರೆ, ಕ್ಯಾಲಿಫೋರ್ನಿಯಾ ಕ್ಯಾನ್ ಸೂ ದ ಇದು ಪ್ರೆಸಿಡೆಂಟ್. ಲಾಸ್ಟ್ ಟೈಮು ಕ್ಯಾಲಿಫೋರ್ನಿಯಾಗೆ ಟ್ರಂಪ್ ಆಗಿದ್ದಾಗ ನೀವು ಅದೇನೋ ಏನು ಯಾವುದೋ ನಮ್ಮ ಫೆಡರಲ್ ಪಾಲಿಸಿನ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ನಮಗೆ ಬರ್ಬೇಕಾಗಿತ್ತು ಎಷ್ಟೋ ದುಡ್ಡು, ಎಷ್ಟೋ $1,000,000, ಅದನ್ನ ಕೊಡಲ್ಲ ಅಂತ ಇಡ್ಕೊಂಡಿದ್ದ. ಹೋಗಿ ಕ್ಯಾಲಿಫೋರ್ನಿಯಾ ಸ್ಟೇಟ್ ಹೋಗಿ ಟ್ರಂಪ್ನ ಕೋರ್ಟಿಗೆ ಎಳೆದು ಸೂ ಮಾಡ್ತು, ಕೊಟ್ಟ. ಏನು ಮಾಡೋಕ್ಕಾಗಲ್ಲ. ಕೋರ್ಟ್ ಹೇಳ್ತು ದುಡ್ಡು ಕೊಟ್ರಪ್ಪ, ಅವ್ರಿಗೆ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಇದು. ಕ್ಯಾಲಿಫೋರ್ನಿಯಾಗೆ ಇಷ್ಟು ದುಡ್ಡು ಬರಬೇಕು, ಇಷ್ಟು ಕೊಡ್ಬೇಕು, ಇದೆಲ್ಲ ಕಾನ್ಸ್ಟಿಟ್ಯೂಷನಲಿ ಡಿಫೈನ್ಡ್. ಏನು ಇಟ್ಕೊಳಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಆ ಥರದಲ್ಲಿ. ಓಕೆ ಓಕೆ. ಥ್ಯಾಂಕ್ ಯು ಗುರು, ಸೊ ಬಹಳ ಹಾಗಾಗಿ ಸಂತೋಷ ಆಯ್ತು. ಹಾ. ಈ ಇಂಟರ್ನಲ್ಲಿ ಏನೋ ಅಷ್ಟೊಂದು ತೊಂದರೆ ಆಗಲ್ಲ. ಬಟ್ ಇರ್ಲಿ, ಐ ಮೀನ್ ಎಲ್ಲಾ ಥರದ್ದು ನನಗೇನಪ್ಪ ಅಂದ್ರೆ ಸ್ಪೆಷಲಿ ಇಲ್ಲಿ ಬಿಕಾಸ್ ಯಾರೇ ಪ್ರೆಸಿಡೆಂಟ್ ಬಂದ್ರು ದೇಶನ ಅವರು ಚೇಂಜ್ ಮಾಡೋಕ್ಕಾಗಲ್ಲ. ಕಾನ್ಸ್ಟಿಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಆಮೇಲೆ ಜುಡಿಷಿಯರಿ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾರು ಬೇಕಾದ್ರೂ ಹೋಗಿ ಈಗ ಏನಾದ್ರು ಆದ್ರೆ ಜುಡಿಷಿಯರಿಯಲ್ಲಿ ಫೈಟ್ ಮಾಡ್ಬೋದು, ಸೂ ಮಾಡ್ಬೋದು. ಈ ಥರದ್ದೆಲ್ಲ ಇರೋದ್ರಿಂದ ಯಾರೇ ಪ್ರೆಸಿಡೆಂಟ್ ಆದ್ರೂ ಅಷ್ಟೊಂದು ಇಂಟರ್ನಲ್ಲಿ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕು, ನಮ್ಗೇನು ಅಷ್ಟು ಎಫೆಕ್ಟ್ ಆಗಲ್ಲ. ಬಟ್ ಮೀಡಿಯಾ ಕೂಡ ತುಂಬಾ ಅಗ್ರೆಸಿವ್ ಆಗಿದೆ. ಮೀಡಿಯಾ ಅದು ಮೀಡಿಯಾ ಇದೆ, ಹೌದು. ಬಟ್ ಇಂಟರ್ನ್ಯಾಷನಲಿ ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ಪ್ರೆಸಿಡೆಂಟ್ಗೆ ಒಂದು ಪವರ್ ಜಾಸ್ತಿ, ಪ್ರೆಸಿಡೆಂಟಿಗೆ ಪವರ್ ಇಂಟರ್ನ್ಯಾಷನಲಿ ಟ್ರೀಟಿ, ಅದೇ ಹೇಳಿದ್ರೆ ಇಂಟರ್ನ್ಯಾಷನಲ್ ಟ್ರೀಟಿ ಮಾಡೋದು, ಇಂಟರ್ನ್ಯಾಷನಲ್ ಸೈನ್ ಮಾಡೋದು, ವಾರು, ಈ ಥರದಕ್ಕೆಲ್ಲ ತುಂಬಾ ಪವರ್ಸ್ ಇದೆ. ಅದರಲ್ಲಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಹೊರತು ಇಂಟರ್ನಲಿ ಏನು ನಮ್ಗೇನು ಅಷ್ಟು ಇಮೇ ಸ್ವಲ್ಪ ಅದೇ ಇಲ್ಲಿಗಲ್ ಇಮಿಗ್ರೆಂಟ್ನೆಲ್ಲ ಏನೋ ಅದಕ್ಕೇನೋ ಮಾಡ್ಬೋದು ರೂಲ್ಸು. ಆಮೇಲೆ ಸೋಷಿಯಲ್ ಬೆನಿಫಿಟ್ಸ್ಗಳೆಲ್ಲ ಕಿತ್ಕೊಬೋದು ಸ್ವಲ್ಪ, ಆಗುತ್ತೆ. ಆದರೆ ನಮ್ಮ ಫಂಡಮೆಂಟಲ್ ನಮಗೆ ರೈಟ್ಸ್ ಇದಾವಲ್ಲ, ನಮ್ಮ ಫಂಡಮೆಂಟಲ್ ರೈಟ್ಸು, ಅವಕ್ಕೆಲ್ಲ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಲ್ಲ. ನಾನು ಅಮೆರಿಕದಲ್ಲಿ ಹೆಚ್ಚು ಕಮ್ಮಿ 96 ಅಂದರೆ 28 ವರ್ಷ, 29 ವರ್ಷ ಆಯಿತು ಅಮೆರಿಕಕ್ಕೆ ಬಂದು. 29 ವರ್ಷ ಆದ್ಮೇಲೆ ಆಗಿದೆ. ಬಂದು 2 ವರ್ಷಕ್ಕೆ ಗ್ರೀನ್ ಕಾರ್ಡು ಎಲ್ಲ ಬಂತು. ಆದರೆ ನಾನು ಅಮೇರಿಕನ್ ಸಿಟಿಸನ್ಶಿಪ್ಪನ್ನ 20 ವರ್ಷ ಆದ್ರೂ ತಗೊಂಡಿರ್ಲಿಲ್ಲ. ಯಾಕೋ ಮನ್ಸಾಗಿರ್ಲಿಲ್ಲ ಅಮೇರಿಕ ಸಿಟಿಸನ್ಶಿಪ್ ತಗೊಳ್ಳೋದಾ ಬೇಡವಾ ಅಂತ. ಈಗ ಮೊನ್ನೆ 3 ವರ್ಷದ ಹಿಂದೆ ಅಮೇರಿಕನ್ ಸಿಟಿಸನ್ಶಿಪ್ ತಗೊಂಡೆ. ಇನ್ನೇನೋ ಎಲ್ಲ ಕೆಲಸ ಆಯಿತು, ರಿಟೈರ್ಡ್ ಆಗ್ತಾ ಬರ್ತಿದ್ದೀನಿ. ಅಮೇರಿಕನ್ ಸಿಟಿಸನ್ಶಿಪ್ ತಗೊಂಡ್ಬಿಡೋಣ, ಇನ್ನೇನು ಇಂಡಿಯಾದ ಸಿಟಿಸನ್ಶಿಪ್ಪು ಬದಲು OCI ಕಾರ್ಡ್ ಇಟ್ಕೊಳ್ಳೋಣ ಅಂತ ತಗೊಂಡೆ. ಸೊ ಇದು ನನಗೆ ಮೊದಲನೇ ಎಲೆಕ್ಷನ್ ಆ್ಯಕ್ಚುಲಿ. ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಮಗೆ ಮೊದಲನೇದು. ನಾನು ಸಿಟಿಸನ್ಶಿಪ್ ತಗೊಂಡಿದ್ದು ಬೈಡನ್ ಎಲೆಕ್ಷನ್ ಆದಮೇಲೆ. ಬೈಡನ್ ಎಲೆಕ್ಷನ್ ನವೆಂಬರಿಗೆ ಆಯಿತು, ನಾನು ಜನವರಿಲಿ ಸಿಟಿಸನ್ಶಿಪ್ ತಗೊಂಡೆ. ಇದು ಫಸ್ಟ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಬಟ್ ಎಲೆಕ್ಷನ್ನು ಪ್ರಾಸೆಸ್ಗೆ ನಾನು 28 ವರ್ಷದಿಂದ ನಾವು ಇಲ್ಲಿ ಇರೋದ್ರಿಂದ ಹೇಗೆ ನಡೆಯುತ್ತೆ ಇದು ಎಲ್ಲ ಇನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಇದರದ್ದು ಮನೆಗೆಲ್ಲ ಇದೆಲ್ಲ ಬರ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಬೇರೆ ಎಲೆಕ್ಷನ್ಗಳಾಯ್ತು, ನಾನು ಸಿಟಿಸನ್ಶಿಪ್ ತಗೊಂಡ್ಮೇಲೆ ಅದಕ್ಕೆಲ್ಲ ವೋಟ್ ಹಾಕಿದ್ದೆ. ಇದು ಫಸ್ಟ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಥ್ಯಾಂಕ್ ಯು ಗುರು, ತುಂಬಾ ತುಂಬಾ ಸಂತೋಷ ಆಯ್ತು.
ಥ್ಯಾಂಕ್ ಯು ಮೂರ್ತಿಗಳೇ. ಅದಕ್ಕೆ ಬರೋಣ, ಓಕೆ ಮಾವು ಓಕೆ ಬಂದಾಗ ಇನ್ನೊಂದು ಲೈವ್ ಹೋದಾಗ ಮಾಡೋಣ, ಇನ್ನೊಂದು ಮಾಡೋಣ ಮಾಡೋಣ ಖಂಡಿತ ಇನ್ನ ಖಂಡಿತ ಇಬ್ರು 2-3 ಜನ ಸೇರ್ಕೊಂಡು. ಓಕೆ 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 ಆಯ್ತು. ಓಕೆ